ಹಾಲೆಲೂಯ. ಸಂತೋಷವಾಗಿರೋರು ಹಾಲೆಲೂಯ. ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ. ಹಾಲೆಲೂಯ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆತನ ಪ್ರಸನ್ನತೆಯಲ್ಲಿಯೂ ಮಾನ ಮಹಿಮೆಗಳು ಲಭ್ಯವಾಗ್ತದೆ. ಆತನ ಆಲಯದ ಒಳಗಡೆ ನನಗೆ ನಿಮಗೆ ಬಲ ಸೌಂದರ್ಯ ಲಭ್ಯವಾಗ್ತದೆ. ಹಾಲೆಲೂಯ. ಅದನ್ನು ಆತನು ಇಲ್ಲಿ ನಮಗೆ ಕೊಡ್ತಾನೆ ಅಂತ ನಂಬಿಕೆ ಇರುವವರು ಕೈಗಳನ್ನು ತಟ್ಟಿ ಕರ್ತನ ನಾಮವನ್ನು ನಾವು ಘನಪಡಿಸೋರಾಗೋಣ. God is here. He is going to give his strength toward to his people. Hallelujah. ನನ್ನ ಬಲವೇ ಆರಾಧನೆ, ನನ್ನ ಕೋಟೆಯೇ ಆರಾಧನೆ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆಯೇ ಆರಾಧನೆ, ನನ್ನ ಪ್ರಿಯನೇ ಆರಾಧನೆ, ನನ್ನ ಪ್ರಿಯನೇ ಆರಾಧನೆ. ಎಲ್ಲ ಸ್ವರಗಳನ್ನು ಮೇಲಕ್ಕೆತ್ತಿ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ಬಾಯಿಗಳನ್ನು ತೆರೆದು ಹೇಳೋಣವಾ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ, ನನ್ನ ಪ್ರಿಯನೇ ಆರಾಧನೆ, ನನ್ನ ಪ್ರಿಯನೇ ಆರಾಧನೆ. ಬಲತಾರಯ್ಯ ಬಲತಾ ಯೇಸುವೇ, ಬಲತಾರಯ್ಯ ಬಲತಾ ಯೇಸುವೇ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ತುಂಬು ಹೃದಯದಿಂದ ಹೇಳೋಣವಾ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ, ನನ್ನ ಪ್ರಿಯನೇ ಆರಾಧನೆ, ನನ್ನ ಪ್ರಿಯನೇ ಆರಾಧನೆ. ಬಾಯಿಗಳನ್ನು ತೆರೆದು, ನನ್ನ ಪ್ರಿಯನೇ. ಪರಿಶುದ್ಧನು ಮಹೋನ್ನತನು ಮಹಾಗಣನಾದಂಥ ತಂದೆಯಾದ ದೇವರೇ, ಕರ್ತನೆ, ನಮ್ಮನ್ನು ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ತಾ ಇದ್ದೇವೆ. ನಿನ್ನ ಶಿಲುಬೆಯ ಬುಡದಲ್ಲಿ ನಮ್ಮನ್ನು ಮರೆ ಮಾಡಿ ನಿನ್ನ ಮಹಿಮೆಯನ್ನು ಮಾತ್ರವೇ ಪ್ರಕಟಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನೆ, ನೀನು ನಿರ್ಮಿಸಿದ ಈ ಮಣ್ಪಾತ್ರೆಯ ಮೂಲಕವಾಗಿ ನೀನು ಯಾರಿಗೆ ಏನನ್ನು ಉಣಬಡಿಸಬೇಕೆಂಬುದಾಗಿ ಅಂದುಕೊಂಡಿದ್ದೀಯೋ ಅದು ಅದೇ ಪ್ರಕಾರವಾಗಿ ಕಾರ್ಯಸಿದ್ಧಿಗೆ ಬರಲಿ. ಶರೀರದ ಆಲೋಚನೆಯೋ ಜ್ಞಾನದ ಕ್ರಿಯೆಯೋ ಒಂದಾದರೂ ಪ್ರಕಟವಾಗದಂತೆ ಪರಿಪೂರ್ಣವಾಗಿ ಪರಿಶುದ್ಧ ಆತ್ಮನ ಅಸ್ತಿತ್ವಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ, ನನ್ನ ಶರಣನೇ, ನನ್ನ ಒಡೆಯನೇ, ನನ್ನ ಹೃದಯದ ಧ್ಯಾನ, ನನ್ನ ಬಾಯ ಮಾತು ನಿನಗೊಬ್ಬನಿಗೆ ಸಮರ್ಪಕವಾಗಿರಲಿ. ಯೇಸು ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು, ಘನ ಗೌರವಗಳನ್ನು ಈ ಸಮಯದಲ್ಲಿ ಸಲ್ಲಿಸುವಂಥವನಾಗಿದ್ದೇನೆ. ನಾನು ನಿಮ್ಮ ಮಧ್ಯದಲ್ಲಿರುವಂಥದ್ದು ನನಗೆ ಭಾಳ ಸಂತೋಷ ಇದೆ. ಹಲ್ಲೆಲೂಯ. ನಿಮ್ಮ ಮಧ್ಯದಲ್ಲಿ ಕರ್ತನು ಈ ದಿನದಲ್ಲಿ ನನ್ನನ್ನು ತಂದು ನಿಲ್ಲಿಸಿರುವಂಥದ್ದರಲ್ಲಿ ನಾನು ಆನಂದ ಪಡುವವನಾಗಿರ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಈ ದಿನದಲ್ಲಿ ಕರ್ತನು ನನ್ನಲ್ಲಿ ಕೊಟ್ಟಂಥ ಒಂದು ವಾಕ್ಯ,
ಕರ್ತನು ನನಗೆ ಪ್ರೇರೇಪಣೆಯಾಗಿ ಕೊಟ್ಟಂಥ ಒಂದು ವಾಕ್ಯವನ್ನು ನಾನು ನಿಮ್ಮ ಮುಂದೆ ಹೇಳಿ, ಅದಾದ ನಂತರ ಕರ್ತನ ಆಲೋಚನೆ ಮೇರೆಗೆ ನಾವು ಮುನ್ನಡೆಯೋರಾಗೋಣ ಪ್ರಿಯರೇ. ಅಪೊಸ್ತಲನಾದಂಥ ಪೌಲನು ತಾನೇ ಕರ್ತನ ನಾಮದ ಮಹಿಮೆಗಾಗಿ ಅನೇಕ ಸ್ಥಳಗಳಲ್ಲಿ ಸೇವೆಯನ್ನು ಮಾಡಿ ಅನೇಕ ಸಭೆಗಳನ್ನು ಸ್ಥಾಪಿಸಿ ಆತನು ತಾನೇ ಮಹಿಮೆಯ ಕಾರ್ಯಗಳನ್ನು ಮಾಡಿ ಅದ್ಭುತ ಕಾರ್ಯಗಳನ್ನು ಮಾಡಿ ಫಿಲಿಪಿಯವರಿಗೆ ಒಂದು ಪತ್ರಿಕೆಯನ್ನು ಬರೆಯುವಾಗ ಈ ರೀತಿಯಾಗಿ ಬರಿತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನನ್ನು, ಯೇಸು ಕ್ರಿಸ್ತನಲ್ಲಿ ಇರುವಂಥ ಪುನರುತ್ಥಾನದ ಮಹಿಮೆಯನ್ನು ತಿಳಿಯಬೇಕೆಂದು ನನಗೆ ಕುತೂಹಲ ಉಂಟು ಅಂತ ಹೇಳ್ತಾನೆ. ಅಲ್ಲಿ ಎರಡು ವಿಷಯಗಳನ್ನ ನೀವು ಗಮನಿಸಿಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು, ಅದಾದ ನಂತರ ಆತನಲ್ಲಿ ಕ್ರಿಯೆಯನ್ನು ನಡೆಸಿದಂಥ ಪುನರುತ್ಥಾನದ ಬಲವನ್ನು ನಾನು ಅರಿತುಕೊಳ್ಳಬೇಕು ಅಂತ ಹೇಳ್ತಾನೆ. ಹಲ್ಲೆಲೂಯ. ಅನೇಕ ಸಾರಿ ನಾವು ಯೇಸು ಕ್ರಿಸ್ತನು ಹೇಳಿದಂಥ ವಾಕ್ಯವನ್ನು ಆಧಾರವಾಗಿ ಮುಂದಿಟ್ಟುಕೊಂಡು ಮಾತನಾಡ್ತೇವೆ. ಏನಂತ ಮಾತನಾಡ್ತೇವೆ? ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನೇ ಪುನರುತ್ಥಾನವು, ನಾನೇ ಜೀವವೂ ಆಗಿದ್ದೇನೆ ಅಂತ ಹೇಳ್ತಾರೆ. ಆದರೆ ಪುನರುತ್ಥಾನವನ್ನು ಒಂದು ಬದಿಗೆ ಬಿಟ್ಟು ಬರೀ ಜೀವದ ಬಗ್ಗೆ ಮಾತನಾಡ್ತೇವೆ. ಪುನರುತ್ಥಾನ ಅಂದರೆ ಏನು ಅಂದರೆ ಸತ್ತು ಹೋದಂಥವನನ್ನು ಎಬ್ಬಿಸುವಂಥದ್ದು ಎಂಬುದಾಗಿ. ಆದರೆ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಪುನರುತ್ಥಾನಕ್ಕೆ ಅನಸ್ತಾಸಿಸ್ ಅಂತಾರೆ. ಅನಸ್ತಾಸಿಸ್ ಅದರ ಅರ್ಥ ಏನು ಅಂತ ಅಂದರೆ ಮರೆಯಾಗಿ ಹೋದಂಥದ್ದನ್ನು ಮತ್ತೆ ಮುಂದೆ ತಂದು ನಿಲ್ಲಿಸುವಂಥದ್ದು, ಕಳೆದು ಹೋದಂಥದ್ದನ್ನು ಮತ್ತೆ ನಿನ್ನ ಮುಂದೆ ನಿಲ್ಲಿಸುವಂಥದ್ದು, ಬಿದ್ದಿರುವಂಥವನನ್ನು ಮೇಲಕ್ಕೆ ಎತ್ತುವಂಥದ್ದು, ಇಲ್ಲದವುಗಳನ್ನು ಇರುವ ಹಾಗೆ ತಂದು ಅವನ ಮುಂದೆ ನಿಲ್ಲಿಸುವಂಥದ್ದು ಪುನರುತ್ಥಾನ ಆಗಿದೆ. ಹಲ್ಲೆಲೂಯ. ಪುನರುತ್ಥಾನ ಅಂದರೆ ಅದಕ್ಕೆ ಅರ್ಥ ಈ ರೀತಿಯಾಗಿ ಹೇಳ್ತದೆ ಗ್ರೀಕ್ ಭಾಷೆಯಲ್ಲಿ, ಇಲ್ಲದೆ ಇರುವಂಥದ್ದನ್ನು ನಿನ್ನ ಮುಂದೆ ತಂದು ನಿಲ್ಲಿಸುವಂಥದ್ದು, ನೀನು ಕಳೆದುಕೊಂಡಂಥದ್ದನ್ನು ಮತ್ತೆ ನಿನಗೆ ಕೊಡುವಂಥದ್ದು, ನೀನು ಯಾವುದರಲ್ಲಿ ನಷ್ಟಪಟ್ಟವನಾಗಿದೆಯೋ ಅದನ್ನು ನಿನ್ನ ಮುಂದೆ ಇಷ್ಟ ವಸ್ತುವಾಗಿ ತಂದಿಡುವಂಥದ್ದೇ ಪುನರುತ್ಥಾನವಾಗಿದೆ. ಹಲ್ಲೆಲೂಯ. ಈ ದಿನದಲ್ಲಿ ನನ್ನನ್ನು ಆಲಿಸ್ತಾ ಇರುವಂಥ ನನ್ನ ಸಹೋದರ, ನನ್ನ ಸಹೋದರಿಯೇ, ನಿನಗಾಗಿ ನಾನು ಕರ್ತನ ನಾಮದಲ್ಲಿ ಶುಭ ವರ್ತಮಾನವನ್ನು ತಂದಿದ್ದೇನೆ. ನಿನ್ನ ಮಧ್ಯದಲ್ಲಿ ಪುನರುತ್ಥಾನವಾದಂಥ ಯೇಸು ಕ್ರಿಸ್ತನು ಇದ್ದಾನೆ. ಪುನರುತ್ಥಾನವಾದಂಥ ಯೇಸು ಕ್ರಿಸ್ತನಿಗೆ ಒಂದು ಕಾರ್ಯ ಉಂಟು. ಏನು ಅಂದರೆ ಕಳೆದು ಹೋದಂಥ ನಿನ್ನ ಸಂಗತಿಗಳು, ಮರೆತು ಹೋದಂಥ ನಿನ್ನ ವಿಷಯಗಳ ಮೇಲೆ ಆತನು ಕ್ರಿಯೆಯನ್ನು ಮಾಡ್ತಾನೆ. ನೀನು ಯಾವುದನ್ನು ನಷ್ಟಪಡಿಸಿಕೊಂಡಿದ್ದೀಯೋ, ಒಂದು ವೇಳೆ ನಿನ್ನ ಕುಟುಂಬದ ಸಮಾಧಾನ ಇವತ್ತು ನಷ್ಟವಾಗಿ ಹೋಗಿರಬಹುದು, ನಿನ್ನ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ನೀನಿರಬಹುದು, ನೀನು ಎಲ್ಲ ಉಳ್ಳವನಾಗಿದ್ದರೂ ಕೂಡ ಏನು ಇಲ್ಲದವನಾಗಿ ಇತರರ ಮುಂದೆ ನಿಲ್ಲಬಹುದು. ಆದರೆ ನಾನು ನಿನಗಾಗಿ ಒಂದು ಶುಭ ವರ್ತಮಾನವನ್ನು ತಂದಿದ್ದೇನೆ. ಪುನರುತ್ಥಾನವು ಜೀವವು ಆದಂಥ ಯೇಸು ಈ ದಿನದಲ್ಲಿ ನನ್ನನ್ನು ನಿಮ್ಮನ್ನು ಮುಟ್ಟಲಿಕ್ಕಾಗಿದ್ದಾನೆ. ಎಷ್ಟು ಜನ ಅದರ ಮೇಲೆ ನಂಬಿಕೆ ನೀಡ್ತಾ ಇದ್ದೀರಾ? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾಕಂದರೆ ನಮ್ಮನ್ನು ಯೇಸು ಕ್ರಿಸ್ತನು ಯಾವಾಗಲೂ ಕೂಡ ಬರಿದು ಮಾಡಿ ನೋಡಲಿಕ್ಕೆ ಇಷ್ಟಪಡುವವನಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ತುಂಬಿಸಿ, ನಾವು ತುಂಬುವವರು ಮಾತ್ರವಾಗಿರದೆ ತುಳುಕುವ ಪಾತ್ರೆ ಆಗಬೇಕು. ತುಳುಕುವ ಪಾತ್ರೆ ಆಗಿರದೆ ಹರಿದು ಹೊರಸೋಸುವವರು ನಾವಾಗಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನನ್ನು ನನ್ನನ್ನು ನೋಡಿ ಹಾಸ್ಯ ಪಡ್ತಾ ಇರುವಂಥ ಒಂದು ಅಂಶ ಏನು ಗೊತ್ತಾ? ನೀನು ಖಾಲಿಯಾದವನಾಗಿರಬಾರ್ದು, ನೀನು ಏನು ಇಲ್ಲದವನಾಗಿರಬಾರ್ದು, ನೀನು ಎಲ್ಲ ಉಳ್ಳವನಾಗಿರಬೇಕು ಅನ್ನೋದೇ ಯೇಸು ಕ್ರಿಸ್ತನ ಆಸೆ. ಆದರೆ ಇಲ್ಲಿ ಪೌಲನು ಎಲ್ಲವನ್ನ ಅರಿತವನಾಗಿ ಸೇವೆಯನ್ನು ಮಾಡುವವನಾಗಿದ್ದರೂ ಕೂಡ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ನಾನು ತಿಳಿಬೇಕು, ಯೇಸು ಕ್ರಿಸ್ತನಲ್ಲಿ ಬಂದಂಥ ಪುನರುತ್ಥಾನದ ಬಲವನ್ನು ನಾನು ತಿಳಿಬೇಕು ಅಂತ ಹೇಳ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಜೀವವಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಜೀವವಾಗಿದ್ದಾನೆ. ಅದಾದ ನಂತರ ಪುನರುತ್ಥಾನ ಏನಾಗಿದೆ ಅಂತಂದರೆ ಕಳೆದು ಹೋದಂಥದ್ದನ್ನು ಮುಂದೆ ತಂದು ನಿಲ್ಲಿಸುವಂಥದ್ದಾಗಿದೆ. ಹಾಗಾದರೆ ಈ ದಿನದಲ್ಲಿ ಕೆಲವರು ಪ್ರಶ್ನಾರ್ಥಕ ಚಿಹ್ನೆಯಿಂದ ನನ್ನನ್ನು ನೋಡ್ಬೋದು, ಬರೋದು ಏನು ಕಳೆದೋಗಿದೆ ಅಂತ ಪುನರುತ್ಥಾನವನ್ನು ಯೇಸು ಹೇಳ್ತಾ ಇದ್ದಾರೆ ಅಂತ. ಹಲ್ಲೆಲೂಯ. ಆರಂಭದಲ್ಲಿ ಆದಾಮನು ಒಂದನ್ನು ಕಳ್ಕೊಂಡ. ಏನನ್ನ ಕಳ್ಕೊಂಡ ಆದಾಮನು? ದೇವರು ಕೊಟ್ಟಂಥ ಮಹಿಮೆ ಆದಾಮನು ಕಳ್ಕೊಂಡ. ಆದಾಮನು ಕಳೆದುಕೊಂಡಂಥ ಆ ಮಹಿಮೆಯನ್ನು ಯೇಸು ಕ್ರಿಸ್ತನು ಎರಡನೆಯ ಆದಾಮನಾಗಿ ಬಂದು ನನ್ನ ಮೇಲೆಯೂ ನಿನ್ನ ಮೇಲೆಯೂ ಸ್ಥಾಪನೆ ಮಾಡಲಿಕ್ಕಾಗಿಯೇ ಆತನು ಪುನರುತ್ಥಾನ ನಾನಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇರೋದು.
ನೀನು ಕಳೆದುಕೊಂಡಿದ್ದನ್ನು ನಾನು ನಿನಗೆ ವಾಪಸ್ ಕೊಡ್ತಾ ಇದ್ದೇನೆ. ನಿನ್ನನ್ನು ಯಾವ ಮಹಿಮೆ ಅಗಲುವ ಹಾಗೆ ಪಾಪ ನಿನ್ನ ಮಧ್ಯದಲ್ಲಿ ಬಂತೋ ಆ ಪಾಪವನ್ನು ಒಡೆದು ಹಾಕಿ ನಂತರ ನಿನ್ನನ್ನು ಪರಿಶುದ್ಧ ಮಾಡ್ತೇನೆ. ಪರಿಶುದ್ಧ ಮಾಡಿದ ನಂತರ ನನ್ನಲ್ಲಿ ಇದ್ದಂಥ ಅದೇ ಪುನರುತ್ಥಾನದ ಮಹಿಮೆ ನಿನಗೆ ನಾನು ಕೊಡ್ತೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತಾನೇ ಹೇಳುವಂಥ ಒಂದು ಮಾತು, ನನ್ನನ್ನು ನಂಬುವವನು ನಾನು ಮಾಡಿದಂಥ ಕಾರ್ಯಗಳಿಗಿಂತಲೂ ಹೆಚ್ಚಿನವುಗಳನ್ನು ಮಾಡ್ತಾನೆ. ನಂಬುವಂಥವ್ರು ಮಾತ್ರ ಜೋರಾಗಿ ಕೈಗಳನ್ನು ತಟ್ಟಿ ಕರ್ತನ ನಾಮವನ್ನು ಘನಪಡಿಸೋರಾಗೆ. ಯೇಸು ನಿನ್ನ ಮೂಲಕವಾಗಿ ಯೇಸು ಮಾಡಿದ ಕಾರ್ಯಗಳಿಗಿಂತ ಅತ್ಯುನ್ನತವಾದಂಥದ್ದನ್ನು ಅದ್ಭುತವಾದಂಥದ್ದನ್ನು ನಿನ್ನೊಳಗೆ ಮಾಡಲಿಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಸೇವಕರು ಮಾಡ್ತಾರೆ, ಅವರು ಬಲಶಾಲಿ. ನನ್ನಲ್ಲಿ ಎಂತ, ನನ್ನಲ್ಲಿ ಏನಿದೆ? ನಿನ್ನನ್ನು ನೋಡಿ ಕರ್ತನೆ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ನಂಬಿಕೆ ಇದ್ದರೆ ನೀನು ಅಂದ್ಕೊಳ್ಳೋದಕ್ಕಿಂತನೂ, ನೀನು ಚಿಂತೆ ಮಾಡೋದಕ್ಕಿಂತನೂ, ನಿನ್ನ ಮನಸ್ಸಿನಲ್ಲಿ ಭಾವನೆಗಳು ಬರೋದಕ್ಕಿಂತನೂ ಉನ್ನತವಾಗಿ ನಾನು ಕಾರ್ಯ ಮಾಡ್ತೇನೆ. ಯಾಕೆ ಅಂದರೆ ನನ್ನ ಹೆಸರು ಏನು ಅಂದರೆ ಪುನರುತ್ಥಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತಾನೇ ಲಾಜರನು ಮರಣವನ್ನು ಹೊಂದಿದ್ದಾನೆ ಅಂತ ತಿಳಿದ ತಕ್ಷಣ ಆತನು ಓಡಿ ಹೋಗ್ತಾ ಇಲ್ಲ. ಅಲ್ಲಿ 2 ದಿನಗಳು ಅವನು ತಡ ಮಾಡಿದ್ನಂತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು 2 ದಿನಗಳು ಅಲ್ಲಿ ತಡ ಮಾಡಿ ಅಲ್ಲೇ ಉಳ್ಕೊಂಡ. ಹಲ್ಲೆಲೂಯಾ. ಕಾರಣ ಏನು ಗೊತ್ತಾ? ಇದು ನನ್ನ ಕ್ರಿಯೆ ಪ್ರಕಟವಾಗಲಿಕ್ಕಾಗಿ ಬಂದಿದೆ. ಕೆಲವು ಸಾರಿ ಕೆಲವು ಆಶೀರ್ವಾದಗಳು, ಕೆಲವು ಪ್ರಾರ್ಥನೆಗೆ ಉತ್ತರಗಳು ಅತಿ ಬೇಗನೆ ಬರದೇ ಇದ್ದಾಗ ನಾನು ನೀನು ಯೋಚನೆ ಮಾಡೋದೇನು ಗೊತ್ತಾ? ದೇವರಿಗೆ ಒಂದು ವೇಳೆ ಈ ಕಾರ್ಯದಲ್ಲಿ ಕ್ರಿಯೆ ಮಾಡಲಿಕ್ಕೆ ಮನಸ್ಸಿಲ್ಲೇನೋ ಅಂತ ನೀನು ಅಂದ್ಕೊಳ್ತಾ ಇದೀಯ. ದೇವ್ರು ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನ ನನ್ನ ಸಮಯದಲ್ಲಿ ಸುಂದರವಾಗಿ ಮಾಡ್ತೇನೆ. ಹಲ್ಲೆಲೂಯಾ. ಆತನು ಹೇಳ್ತಾ ಇರೋದು ನಿನ್ನ ಸಮಯದಲ್ಲಿ ಅಲ್ಲ, ಆತನ ಸಮಯದಲ್ಲಿ ಎಲ್ಲವನ್ನ ಆತನು ಸುಂದರವಾಗಿ ಮಾಡ್ತಾನೆ. ಹಾಗಾದರೆ ಇಲ್ಲಿ ತನ್ನ ಜೀವವನ್ನು ನಷ್ಟಪಡಿಸಿಕೊಂಡಿದ್ದಾನೆ. ಯಾರು? ಲಾಜರನು. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಮಾರ್ತಳ ಸಹೋದರಿಯನ್ನು ಹಾಗೆಯೇ ಲಾಜರನನ್ನು ಯೇಸು ಕ್ರಿಸ್ತನು ಬಹಳ ಪ್ರೀತಿಸುತ್ತಿದ್ದನು ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಆದರೂ ಕೂಡ ಕೇಳಿದ ತಕ್ಷಣವೇ ಯೇಸು ಕ್ರಿಸ್ತನು ತನ್ನ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ಓಡಿ ಹೋಗಲಿಲ್ಲ. ಆತನು ತಡವಾಗಿ ಹೋಗ್ತಾ ಇದ್ದಾನೆ. ನಾನು ಈ ದಿನದಲ್ಲಿ ನಿನ್ನನ್ನು ನೋಡಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಕೆಲ ವಿಷಯಗಳು ನಿನಗೆ ತಡವಾಗಿ ಉತ್ತರವನ್ನು ಕಾಣುವಂಥ ವಿಷಯಗಳಾಗಿ ಇರ್ಬೋದು ನಿನ್ನ ಮುಂದೆ. ಆದರೆ ನಾನು ಹೇಳ್ತೇನೆ, ಆ ವಿಷಯಗಳು ಮಹಿಮೆಯ ಉತ್ತರವನ್ನು ನಿನಗೆ ತರ್ತದೆ. ಆ ವಿಷಯಗಳು ಮಹಿಮೆಯ ಉತ್ತರವನ್ನು ನಿನಗೆ ತರ್ತದೆ. ಯಾಕಂದರೆ ನಿನ್ನನ್ನು ಆಳ್ವಿಕೆ ಮಾಡುವಂಥದ್ದು ಬರೀ ಜೀವವಾಗಿರುವಂಥ ಯೇಸು ಕ್ರಿಸ್ತನು ಮಾತ್ರ ಅಲ್ಲ, ನಿನ್ನನ್ನು ಆಳ್ವಿಕೆ ಮಾಡುತ್ತಿರುವಂಥದ್ದು ಪುನರುತ್ಥಾನವಾದಂಥ ಯೇಸು ಕ್ರಿಸ್ತನು ಆಳ್ವಿಕೆ ಮಾಡ್ತಾನೆ. ಪುನರುತ್ಥಾನದ ಮಹಿಮೆ ಎಲ್ಲಿ ಇರ್ತದೋ ಇಲ್ಲದವುಗಳನ್ನು ಇರುವಾಗೆ ಕರೀತದೆ. ಪುನರುತ್ಥಾನ ಎಲ್ಲಿ ಬರ್ತದೋ ನಷ್ಟಪಟ್ಟವುಗಳನ್ನು ಇಷ್ಟವಾಗಿ ಮುಂದೆ ತಂದು ನಿಲ್ಲಿಸ್ತದೆ. ಪುನರುತ್ಥಾನ ಎಲ್ಲಿ ಬರ್ತದೋ ಮಹಿಮೆಯ ಕಾರ್ಯಗಳು ಪ್ರಬಲವಾಗಿ ಪ್ರಕಟವಾಗ್ತದೆ. ರಾಖಾ ಸಾಥಾರ ಯಾಸಂತಾರ. ಪುನರುತ್ಥಾನ ಎಂದರೆ ನಾನು ನೀವು ಅನ್ಕೊಂಡಂಗೆ ಬರೀ ಜೀವದ ವಿಷಯದ ಬಗ್ಗೆ ಅಲ್ಲ ಯೇಸು ಸ್ವಾಮಿ ಮಾತನಾಡ್ತಾ ಇರೋದು. ಯೇಸು ಸ್ವಾಮಿಯಲ್ಲಿ ಮಾತನಾಡ್ತಾ ಇರೋದು ನಷ್ಟವಾಗಿ ಹೋದಂಥವುಗಳನ್ನು ಮತ್ತೆ ಕೊಡುವುದರ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆದಾಮನೇ, ಮಹಿಮೆಯನ್ನು ನಷ್ಟಪಡಿಸಿಕೊಂಡೆಯಲ್ಲ ಆದಾಮನೇ, ಇಗೋ ನೀನು ನಷ್ಟಪಡಿಸಿಕೊಂಡಂಥ ಮಹಿಮೆಯನ್ನು, ನೀನು ದೂರವಾಗಿ ಹೋದಂಥ ಆ ನಿನ್ನ ಕ್ರಿಯೆಯನ್ನು ನನ್ನ ಮಗನನ್ನು ನಾನು ಕಳಿಸ್ತಾ ಇದ್ದೇನೆ. ನನ್ನ ಸ್ವಂತ ಮಗನನ್ನು ನಾನು ಪ್ರೀತಿಸಿದಂಥ ಈ ಜನಗಳಿಗಾಗಿ ಕಳಿಸ್ತಾ ಇದ್ದೇನೆ. ಎಲ್ಲಿ ಅವರು ನಷ್ಟಪಟ್ಟು ಹೋದರೋ, ಎಲ್ಲಿ ಸೈತಾನನು ಅವರಿಂದ ಕದ್ದುಕೊಳ್ಳುವಂಥದ್ದನ್ನು ಕದ್ದುಕೊಂಡು, ಎಲ್ಲಿ ಸೈತಾನನು ಅವರನ್ನು ಬಂಧಿಸುವಂಥ ಜಾಗದಲ್ಲಿ ಬಂಧಿಸಿದ್ನೋ, ಎಲ್ಲಿ ಸೈತಾನನು ಅವರ ಇಷ್ಟಾರ್ಥಗಳನ್ನು ಬಲಹೀನ ಮಾಡಿದ್ನೋ, ನಾನು ಹೇಳ್ತಾ ಇದ್ದೇನೆ, ಕರ್ತನ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಪುನರುತ್ಥಾನದ ಮಹಿಮೆ ನಿನ್ನ ಶರೀರದ ಮೇಲೆ ಬರ್ತದೆ. ಪುನರುತ್ಥಾನದ ಮಹಿಮೆ ನಿನ್ನ ಶರೀರದ ಮೇಲೆ ಬಂದಾಗ ನೀನು ಸಾಧಾರಣಳಾಗಿರಲ್ಲ.
ಹಲ್ಲೆಲೂಯಾ. ಪುನರುತ್ಥಾನದ ಮಹಿಮೆ ನಿನ್ನ ಮೇಲೆ ಬರುವಾಗ ನೀನು ಸಾಧಾರಣಳಲ್ಲ, ನೀನು ಮಹಾ ಕಾರ್ಯಗಳನ್ನು ಮಾಡುವಂಥವಳಾಗಿರ್ತೀಯ, ಅತಿಶಯಗಳನ್ನು ಮಾಡುವಂಥವನಾಗಿರ್ತೀಯ. ನಿನ್ನ ಮೂಲಕವಾಗಿ ಕರ್ತನು ದೊಡ್ಡ ಕಾರ್ಯಗಳನ್ನು, ನಿನ್ನ ಮೂಲಕವಾಗಿ ಅತಿಶಯಗಳನ್ನು ಯೇಸು ನಿನ್ನ ಮಧ್ಯದಲ್ಲಿ ಮಾಡಿ ತೋರಿಸ್ತಾನೆ. ನಿನ್ನ ಮೇಲೆ ದೇವರಾತ್ಮನ ಬಲವು ಬರುವಾಗ, ನಿನ್ನ ಮೇಲೆ ಪುನರುತ್ಥಾನದ ಶಕ್ತಿ ಬರುವಾಗ, ನೀನು ಹಿಂದೆ ಇದ್ದ ಹಾಗೆ ಇರುವವಳಲ್ಲ, ನಿನ್ನ ಮೇಲೆ ಹೊಸ ಬಲ ಆಳ್ವಿಕೆ ಮಾಡ್ತದೆ. ಹುರಾಮ ಸಾಕ ರಾಧ ನಿಕಾ, ಬಾಯಿಗಳನ್ನು ತೆರೆಯುತ್ತಾ ಇರುವಂಥ ನಿನ್ನ ಮೇಲೆ ಪುನರುತ್ಥಾನದ ಮಹಿಮೆ ಇಳಿದು ಬರ್ತಾ ಇದೆ. ಬಾಯಿಗಳನ್ನು ತೆರೆಯುತ್ತಾ ಇರುವಂಥ ನಿನ್ನ ಮೇಲೆ ಪುನರುತ್ಥಾನದ ಮಹಿಮೆ ಇಳಿದು ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ, ನಷ್ಟವಾದಂಥದ್ದು ಇಷ್ಟವಾಗಿ ನಿನ್ನ ಮುಂದೆ ನಿಲ್ತದೆ. ಹಾಲೆಲೂಯ, ಹಾಲೆಲೂಯ. ಮಸ್ಸೆ ಹಾತೋರು ಬೊಶಿ ಅಂತರ ಲಂತರ ಗಸ್ಸಿ ಅಂತರ. ನಾನು ಈ ದಿನದಲ್ಲಿ ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಾಮ ಸಿಹಾಂತೋರು, ಫೆಲಿಕ್ಸನ್ ಎಂಬುವಂಥ ಒಬ್ಬನು ಅರಸನಿದ್ದ. ಅವನು ಮಾಡ್ತಿದ್ದಂಥ ಕೆಲಸ ಏನು ಗೊತ್ತಾ? ಪೌಲನನ್ನು ಕರಿತಾ ಇದ್ದ. ಪೌಲನೇ, ನೀನು ವಾಕ್ಯ ಭಾಳ ಚೆನ್ನಾಗಿ ಹೇಳ್ತೀಯ, ಹೇಳು ಒಂದು ಸ್ವಲ್ಪ ಹೊತ್ತು. ಯಾವಾಗ ಪೌಲನು ವಾಕ್ಯವನ್ನು ಹೇಳ್ತಾ ಇದ್ನೋ, ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಫೆಲಿಕ್ಸನು ಮನೋರಂಜನೆಯನ್ನು ಮಾಡ್ತಾ ಇದ್ದಂತೆ. ಪೌಲ ಹೇಳೋ ವಾಕ್ಯ ಚೆನ್ನಾಗಿದೆ. ಮನೋರಂಜನೆ ಅಂತ ಅಂದರೆ ಏನು ಗೊತ್ತಾ? ಸಮಯವನ್ನು ಕಳೆಯಲಿಕ್ಕಾಗಿ ಮಾಡುವಂಥ ಕೆಲಸ ಮನೋರಂಜನೆ ಮಾಡೋದು. ಇಲ್ಲಿ ಪೌಲನು ಕಷ್ಟಪಟ್ಟು ಯೇಸು ಕ್ರಿಸ್ತನ ಕುರಿತಾಗಿ ದೇವರ ವಾಕ್ಯಗಳನ್ನು ಹಂಚ್ತಾ ಇದ್ರೆ, ಫೆಲಿಕ್ಸನ್ ಹೇಳ್ತಾ ಇದ್ದ, ನೀನು ಬಹಳ ಚೆನ್ನಾಗಿ ಹೇಳ್ತೀಯ. ವಾಕ್ಯ ಹೇಳ್ತಾ 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 ಫೆಲಿಕ್ಸನಿಗೆ ಭಯ ಬಂದ ತಕ್ಷಣ ಪೌಲನ್ಗೆ ಹೇಳ್ತಾ ಇದ್ದ, ಈಗ ಸದ್ಯಕ್ಕೆ ನೀನು ಹೋಗು, ಮತ್ತೆ ನಾನು ನಿನ್ನನ್ನು ಆಮೇಲೆ ಕರಿತೀನಿ, ಬಂದು ವಾಕ್ಯ ಹೇಳುವಂತೆ ಅಂತ. ಹಲ್ಲೆಲೂಯ. ಫೆಲಿಕ್ಸನು ರಕ್ಷಣೆ ಮಾರ್ಗಕ್ಕೆ ಬರಲಿಲ್ಲ ಅಂತ ದೇವರ ವಾಕ್ಯ ನಾವು ನೋಡ್ತೇವೆ. ಆದರೆ ಅದೇ ಪೇತ್ರನು ಆತ್ಮವಶನಾಗಿ ತುಂಬಿ ವಾಕ್ಯವನ್ನು ಹಂಚಿದಾಗ 3,000 ಜನ ರಕ್ಷಣೆ ಹೊಂದಿದ್ರು. 3,000 ಜನ ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ. ನಾನು ಈ ದಿನದಲ್ಲಿ ನನ್ನನ್ನು ಆಲಿಸ್ತಾ ಇರುವಂಥ ನಿನ್ನನ್ನು ನೋಡಿ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮನೋರಂಜನೆಯನ್ನು ಮಾಡಲಿಕ್ಕಾಗಿ ವಾಕ್ಯವನ್ನು ಕೇಳುವಂಥದ್ದಲ್ಲ, ನೋಡಿ ಮಾರ್ಕನ್ನು ಇಡಲಿಕ್ಕಾಗಿ ವಾಕ್ಯವನ್ನು ಕೇಳುವಂಥದ್ದಲ್ಲ. ನನ್ನೊಳಗೆ ಏನಾದರೂ ಒಂದು ಬಲವಾದ ಕ್ರಿಯೆ ನಡಿಬೇಕು, ನನ್ನೊಳಗೆ ಏನಾದರೂ ಅಭಿಷೇಕದ ಕಾರ್ಯ ನಡಿಬೇಕು. ಏನು ನಡೀತಾ ಇದೆ ಅಂತ ಮನೋರಂಜಿಸಿ ನೋಡುವುದಕ್ಕಿಂತಲೂ ನನಗಾಗಿ ದೇವರು ಏನು ಮಾಡ್ತಾನೆ ಅಂತ ತವಕದಿಂದ ಕಾಯುವಂಥದ್ದು ಯೋಗ್ಯ. ಮಾಕಾರ ಬಾ ಸೆಖೆ ತೋರೋಬೋ ಶೇಹಾಂತರ ಲೋದೋರಿ ಅಂಥರ ಗಡಗದಿಯ ಶಥರ. ನಿನ್ನೊಳಗೆ ದೇವರಾತ್ಮನ ಕ್ರಿಯೆಯು ಇಳಿದು ಬರುವಾಗಲೇ, ನಿನ್ನೊಳಗೆ ದೇವರಾತ್ಮನ ಕ್ರಿಯೆಯು ಇಳಿದು ಬರುವಾಗಲೇ ನೀನು ಸಾಧಾರಣವಲ್ಲ, ಅಸಾಧಾರಣವಾದಂಥ ಪುನರುತ್ಥಾನದ ಶಕ್ತಿ ನಿನ್ನನ್ನು ಆವರಿಸುವಂಥದ್ದಾಗಿರ್ತದೆ. ಉಮಾ ಸೆಹಾಂತೋರೋಲಿ ಹಸ್ಸಂಥರ ಲದೋರೋದುರಿ ಅಂಥೋರೋಡೋದುರಿ ಅಂಥೋರೋಡೋದುರಿ ಅಂಥರ. ಹಾಲೆಲೂಯ. ಪುನರುತ್ಥಾನದ ಶಕ್ತಿ ಯಾವಾಗ ಯೇಸು ಕ್ರಿಸ್ತನಲ್ಲಿ ಪ್ರವೇಶವಾಯಿತು, ಯೇಸು ಕ್ರಿಸ್ತನನ್ನು ಹಿಡಿದಿಟ್ಟಂಥ ಮರಣ ಯೇಸು ಕ್ರಿಸ್ತನನ್ನು ಬಿಡ್ತು. ಹಲೋ. ಪುನರುತ್ಥಾನದ ಶಕ್ತಿ ಯೇಸು ಎಂಬುವಂಥ ಜೀವದ ಪದವನ್ನು ಹೊಂದಿದ ಆತನ ಮೇಲೆ, ಅಂದರೆ ನಾನೇ ಆಗಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳಿದ್ರಲ್ಲ, ಆ ಜೀವವಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ಪುನರುತ್ಥಾನದ ಶಕ್ತಿ ಬಂದಾಗ ಅಲ್ಲಿ ನಡೆದಂಥ ಒಂದು ಸಂಗತಿನ ಹೇಳ್ತೀನಿ, ಗಮನಿಸ್ರಿ. ನಷ್ಟಪಡಿಸಿಕೊಂಡಂಥ ಆದಾಮನ ಮಹಿಮೆ ಮನುಷ್ಯ ಪುತ್ರನ ಮೂಲಕವಾಗಿ ನನ್ನ ನಿಮ್ಮ ಮೇಲೆ ಬಂತು. ಕಳೆದುಕೊಂಡಂಥ ಆ ಮಹಿಮೆಯನ್ನು ದೇವರು ನಿನ್ನ ಮೇಲೆ ಕೊಟ್ಟರು, ಕಳೆದುಕೊಂಡಂಥ ಆ ಅಭಿಷೇಕವನ್ನು ದೇವರು ನಿನ್ನ ಮೇಲೆ ಕೊಟ್ಟರು, ಕಳೆದು ಹೋದಂಥ ಎಲ್ಲ ಸಂಗತಿಗಳನ್ನು ದೇವರು ನಿನಗಾಗಿ ಬಿಡುಗಡೆ ಮಾಡಿದರು. ಕೆಲವರು ಅದನ್ನು ಆತ್ಮಿಕವಾಗಿ ಕಾಣ್ತಾ ಇದ್ದೀರಾ, ದೇವರು ನಿನ್ನ ಮೇಲೆ ಮಹಿಮೆಯನ್ನು ಬಿಡುಗಡೆ ಮಾಡಿರುವಂಥದ್ದನ್ನು. ಕೆಲವರು ಅದನ್ನು ಆತ್ಮಿಕವಾಗಿ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಗಳು ಕಾಣ್ತಾ ಇದೆ, ನಿಮ್ಮ ಕಣ್ಗಳು ಅದನ್ನು ಕಾಣ್ತದೆ. ಆ ಮಹಿಮೆ ಅಂದರೆ ಏನು, ಆ ಪುನರುತ್ಥಾನದ ಮಹಿಮೆ ಅಂದರೆ ಏನು ಅಂತ ನಿಮ್ಮ ಕಣ್ಗಳು ಕಾಣ್ತಾ ಇದೆ ದರ್ಶನವಾಗಿ. ಮಸ್ಸಖಾರಿಯ ಸಂತಾರ ಬಾಲಾದಾನಿ ಅಂತಾರ. ಹಾಲೆಲೂಯಾ, ಹಾಲೆಲೂಯಾ. ನೀನು ನನ್ನ ತಮ್ಮನನ್ನು ಭಾಳ ಪ್ರೀತಿ ಮಾಡ್ತೀಯ, ಲಾಜರ ಅಂದರೆ ನಿನಗೆ ಭಾಳ ಇಷ್ಟ ಗೊತ್ತು. ಆದರೆ ಏನು ಮಾಡೋದು, ಟೈಮ್ ಈಸ್ ಫಿನಿಶ್ಡ್, ಸಮಯ ಮುಗಿದೋಗಿದೆ. ಅವನ್ನ ತಾಂಡೋಗಿ ಎಲ್ಲಿಟ್ಟಿದ್ದೀವಿ ಗೊತ್ತಾ? ಸಮಾಧಿಯ ಒಳಗಡೆ. ಹಲ್ಲೆಲೂಯಾ. ಯಾರು? ಯೇಸು ಕ್ರಿಸ್ತನ ಜೊತೆ ನಡೆದವಳು, ಯೇಸು ಕ್ರಿಸ್ತನನ್ನು ಮಾನಿಸಿದವಳು, ಯೇಸು ಕ್ರಿಸ್ತನ ವಾಕ್ಯೋಪದೇಶವನ್ನು ಧ್ಯಾನಿಸ್ತಾ ಇದ್ದಂಥವಳು ಹೇಳ್ತಾ ಇದ್ದಾಳೆ ಯೇಸು ಕ್ರಿಸ್ತನಿಗೆ. ಯೇಸುನೇ ನೋಡಿ ಹೇಳ್ದ, ನಾನು ಜೀವವಾಗಿದ್ದೇನೆ, ನಾನೇ ಜೀವ.
ಅಂತ ಯೇಸು ಸ್ವಾಮಿ ಹೇಳಿದಾಗ ಆಕೆ ಕೇಳಿದ್ಲು. ಆದರೆ ಟೈಮ್ ಬಂದಾಗ ಜೀವ ಅನ್ನುವಂಥದ್ದನ್ನು ಮರ್ತೋಗಿದ್ಲು. ಯೇಸುವನ್ನು ನೋಡಿ ಹೇಳ್ತಾ ಇದ್ದಾಳೆ, ಸ್ವಾಮಿ ನೀನೇನೋ ನನ್ನ ತಮ್ಮನ್ನ ಭಾಳ ಪ್ರೀತಿ ಮಾಡ್ತೀವಿ, ಒಪ್ಕೊಂಡೆ, ಆದರೆ ಏನು ಮಾಡೋದು, ನೋ ಯೂಸ್. ಅವನು ಹೋಗಿ ಸಮಾಧಿ ಒಳಗೆ ಹಾಕಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಪುನರುತ್ಥಾನದ ಬಗ್ಗೆ ಮಾತನಾಡಿದ ತಕ್ಷಣ ಆಕೆ ಹೇಳ್ತಾ ಇದ್ದಾಳೆ, ಏನಂತ ಹೇಳ್ತಾ ಇದ್ದಾಳೆ ಗೊತ್ತಾ, ಪುನರುತ್ಥಾನ ಕಡೆಯಲ್ಲಿ ಎಲ್ಲರಿಗೆ ಆಗುತ್ತೆ ಅನ್ನೋದು ನನಗೂ ಗೊತ್ತು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆದರೆ ಈಗ ನನ್ನ ತಮ್ಮ ಹೋಗಿ ಒಳಗಡೆ ಸಿಗಾಕೊಂಬಿಟ್ಟ, ಮುಗೀತ ಅವನ ಕತೆ, ಲೋಕದ ಯಾತ್ರೆಯನ್ನು ಅವನು ಮುಗಿಸ್ದ. ಆದರೆ ಯೇಸು ಕ್ರಿಸ್ತನು ಹೇಳುವಂಥ ಒಂದು ಮಾತು, ಆಕೆನ ನೋಡಿ, ನಾನೇ ಪುನರುತ್ಥಾನ, ನಾನೇ ಜೀವ. ನೀನು ನಿನ್ನ ತಮ್ಮನನ್ನು ಕಳ್ಕೊಂಡಿದೆಯಲ್ಲ, ನಿನ್ನ ತಮ್ಮನನ್ನು ತಿರುಗಿ ನಿನಗೆ ಕೊಡೋನು ನಾನು. ನಿನ್ನ ತಮ್ಮನನ್ನು ನೀನು ಕಳ್ಕೊಂಡಿದೀಯಾ, ನಿನ್ನ ತಮ್ಮನ ಪ್ರೀತಿಯನ್ನು ನೀನು ಕಳ್ಕೊಂಡಿದೀಯಾ, ಶಾರೀರಿಕವಾಗಿ ನಿನ್ನ ತಮ್ಮ ನಿನ್ನನ್ನು ಅಗಲೋಗಿದ್ದಾನ, ನನ್ನ ಹೆಸರು ಪುನರುತ್ಥಾನನು ಎಂಬುದಾಗಿ. ಯಾವುದು ನಿನ್ನನ್ನು ಬಿಟ್ಟು ಹೋಗಿದೆಯೋ, ಯಾವುದು ನಿನ್ನನ್ನು ಅಗಲಿದೆಯೋ, ಅದನ್ನು ನಿನಗೆ ನಾನು ಇವತ್ತು ಕೊಡ್ತೇನೆ. ಇವತ್ತು ನಿನಗೆ ನಾನು ಕೊಡ್ತೇನೆ. ಕೆಲವರ ವಿಷಯದಲ್ಲಿ ದೇವರು ಮಾತನಾಡ್ತಾ ಇರುವಂಥದ್ದು, ಕೆಲವರು ಕಳೆದುಕೊಂಡ ವಿಷಯಗಳನ್ನು ದೇವರು ತಾನೇ ನಿನ್ನ ಮುಂದೆ ಕೊಡ್ತಾ ಇದ್ದಾನೆ. ಕೆಲವರು ಕಳೆದುಕೊಂಡ ವಿಷಯಗಳ ಮೇಲೆ ದೇವರ ಕ್ರಿಯೆ ನಿನಗಾಗಿ ಪ್ರಕಟವಾಗ್ತದೆ. ಕೆಲವರು ಕಳೆದುಕೊಂಡಂಥ ವಿಷಯಗಳನ್ನು ದೇವರು ತಾನೇ ನಿನಗೆ ತೋರಿಸಿಕೊಡ್ತಾ ಇದ್ದಾನೆ. ಮಾ ಸಾ ಲಾ ರೇಖೆ ಬೇ ಶೇ ಹಾಂತೋ ಲಾಲಾರಿ ಹಾಂತೋರೋ ಬೊಸ್ಸಿ ಹಾಂತಾರ ಮಂಥೋರೋ ದುರಿಯಸ್ ಅಂತಾರ. ಆಕೆ ಹೇಳ್ತಾ ಇದ್ದಾಳೆ, ಯೇಸುವೆ ನೀನೇನೋ ಹೇಳ್ತಾ ಇದೆಯಾ, ಪುನರುತ್ಥಾನನು ನೀನೇ, ಜೀವನು ನೀನೇ. ನೀನು ಹೇಳೋದನ್ನು ಒಂದು ಮಾತು ಒಪ್ಕೊಳ್ತೀನಿ, ಆದರೆ ನನ್ನ ತಮ್ಮನ ಸ್ಥಿತಿ ಏನಾಗಿದೆ ಗೊತ್ತಾ, ಅವನು ಸತ್ತೋಗಿರೋದು ಮಾತ್ರ ಅಲ್ಲ, ಅವನ ಶರೀರ ದುರ್ವಾಸನೆಯಿಂದ ತುಂಬಿದೆ. ಅವನ ಶರೀರ ಈಗೇನಾಗಿದೆ, ದುರ್ವಾಸನೆಯಿಂದ ತುಂಬಿದೆ. ಹಲ್ಲೆಲೂಯಾ. ನೀನು ಎಂಥ ಸ್ಥಿತಿಗತಿಗಳ ಒಳಗೆ ಮುಳುಗಿ ಹೋಗಿದ್ರು ಕೂಡ ಹೊರಗೆ ಬರಲ್ಲ ಅಂತ ಜನಗಳು ನಿನ್ನನ್ನು ನೋಡಿ ವಿಧಿಗಳನ್ನು ಬರೆದ್ರೂ ಕೂಡ, ಹಲೋ, ನಾನು ಇನ್ನೊಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನಗಳು ವಿಧಿನ ಬರೆದಿದ್ದು ಹೆಂಗೆ ಗೊತ್ತಾ, ಅವನು ಸತ್ತ ಅಂಥೇಳಿ ಯೇಸು ಕ್ರಿಸ್ತನು ಬರೋ ತನಕ ಅವನ ಸಮಾಧಿನ ತೆರೆದಿಟ್ಟಿರಲಿಲ್ಲ. ಹಲೋ, ಅವನ ಸಮಾಧಿಯನ್ನು ಅವರು ಮುಚ್ಚಿದರು. ಎಂಥ ಯೇಸುವನ್ನು ನೀನು ಪ್ರೀತಿಸೋನಾದರೂ ಕೂಡ ಮರಣ ಬಂದ ಮೇಲೆ ನೀನು ಹೋಗಲೇಬೇಕು ಅಂತೇಳಿ ಅವ್ರು ಏನು ಮಾಡಿದ್ರು, ಕಲ್ಲನ್ನು ಮುಚ್ಚಿಬಿಟ್ಟು ಅವನಿಗೆ ವಿಧಿಯನ್ನು ಬರೆದ್ರು. ಸೋ ಆ್ಯಂಡ್ ಸೋ ಡೇಟಲ್ಲಿ ಲಾಜರನು ಮೃತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಆತ್ಮಿಕವಾಗಿ ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನ ಸಮಾಧಿಯ ಮೇಲೆ ಈಗ ಬರೆಯಲ್ಪಟ್ಟಿರುವಂಥ ಅಂಶ ಏನು ಗೊತ್ತಾ, ಆತನು ಇಲ್ಲಿ ಇಲ್ಲ, ಆತನು ಪುನರುತ್ಥಾನನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಇಲ್ಲಿ ಇಲ್ಲ, ಆತನು ಪುನರುತ್ಥಾನನಾಗಿದ್ದಾನೆ ಅಂತ. ಲಾಜರನ ಸಮಾಧಿ ಮುಚ್ಚಲ್ಪಟ್ಟಿದ್ದಾಗ ಲಾಜರನ ನೋಡಿ ಜನಗಳೆಲ್ಲ ವಿಧಿ ಬರೆದಂಥದ್ದು ಏನಂತ, ಲಾಜರ್ ರೆಸ್ಟ್ ಇನ್ ಪೀಸ್. ಯೇಸು ಕ್ರಿಸ್ತನು ಬಂದು ನೋಡಿದ್ರು, ಈ ಸಮಾಧಿಯ ಕಲ್ಲು ಮುಚ್ಚಲ್ಪಟ್ಟಿರುವಂಥದ್ದು ಯೋಗ್ಯ ಅಂತ ಅನ್ನಿಸ್ತಾ ಇಲ್ಲ. ಈ ಸಮಾಧಿಯ ಕಲ್ಲನ್ನು ನಾನೇನು ಮಾಡಬೇಕು, ತೆರಿಬೇಕು. ಹಲ್ಲೆಲೂಯಾ. ಲಾಜರನೇ ಹೊರಗೆ ಬಾ, ಲಾಜರನೇ ಹೊರಗೆ ಬಾ, ನಿನ್ನೊಳಗೆ ಜೀವವನ್ನು ಕೊಡುವವನಾದ ನಾನು ನಿನ್ನ ಮುಂದೆ ಬಂದಿದ್ದೇನೆ. ನಿನ್ನ ಶರೀರದಿಂದ ನಷ್ಟವಾಗಿ ಹೋದಂಥ ನಿನ್ನ ಪ್ರಾಣವನ್ನು ಮತ್ತೆ ನಿನ್ನ ಶರೀರದ ಒಳಗೆ ಸೇರಿಸುವ ಪುನರುತ್ಥಾನ ನಾನು ನಿನ್ನ ಮುಂದೆ ಬಂದಿದ್ದೇನೆ, ಹೊರಗಡೆ ಬಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ವಾಕ್ಯವನ್ನು ನೋಡುವಾಗ ಲಾಜರನು ಎದ್ದು ಹೊರಗಡೆ ಬಂದನು. ಹೌದಾ ಇಲ್ವಾ? ವಾಕ್ಯವನ್ನು ಓದೋರು ನನ್ನ ಜೊತೆ ಇದ್ದೀರಾ ಇಲ್ವಾ? ಹಲ್ಲೆಲೂಯಾ. ಲಾಜರನು ಎದ್ದು ಹೊರಗಡೆ ಬಂದ, ಅಲ್ಲೇ ಮಲ್ಕೊಂಡು ಬಾ ಸ್ವಾಮಿ ಇಲ್ಲಿಗೆ ಅಂದ. ಹಲ್ಲೆಲೂಯಾ. ಲಾಜರನು ಎದ್ದು ಯೇಸು ಇರುವ ಸ್ಥಳಕ್ಕೆ ಬಂದ. ಹಾಗಾದರೆ ನಾನು ಈ ದಿನದಲ್ಲಿ ಹೇಳ್ತೇನೆ, ನೀನಿರುವಂಥ ಸ್ಥಿತಿ, ನಿನ್ನ ಹೋರಾಟ, ನಿನ್ನ ಶ್ರಮೆ, ನಿನ್ನ ದುಃಖ, ಇವೆಲ್ಲವುಗಳು ನಿನ್ನನ್ನು ಮುತ್ತಿಕೊಂಡಿರುವಾಗಲೇ, ಆ ಮುತ್ತಿಕೊಂಡಿರುವಂಥ ಸ್ಥಿತಿಗತಿಗಳಲ್ಲಿ ದೇವರು ಯೇಸು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ದುಃಖದಿಂದ ನೀನು ಹೊರಗಡೆ ಬರ್ತೀಯಾ, ನೀನು ಹಾಕುತ್ತಾ ಇರುವಂಥ ಕಣ್ಣೀರಿನಿಂದ ಹೊರಗಡೆ ಬರ್ತೀಯಾ, ನಿನ್ನ ಶೋಧನೆಗಳಿಂದ ನೀನು ಹೊರಗಡೆ ಬರ್ತೀಯಾ, ನಿನ್ನ ಮನೆಯಲ್ಲಿ ಆಗುತ್ತಾ ಇರುವಂಥ ಏರುಪೇರುಗಳಿಂದ ನೀನು ಹೊರಗಡೆ ಬರ್ತೀಯಾ, ನಿನ್ನ ಅಸಮಾಧಾನವು ನಿನ್ನನ್ನು ಬಿಟ್ಟು ಹೊರಗಡೆ ಹೋಗ್ತದೆ, ನೀನು ಸಮಾಧಾನವಾಗಿ ಬರ್ತೀಯಾ.
ಯಾವುದು ನಿನ್ನನ್ನು ಮುಚ್ಚುವಂಥದ್ದು? ಯೇಸು ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನ ಜೀವ. ಯೇಸು ನಿನ್ನನ್ನು ನೋಡಿ ನನ್ನನ್ನು ನೋಡಿ ಹೇಳ್ತಾ ಇರೋ ಮಾತ್ರ ಅದು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಹೇಳ್ತಾ ಇರುವಂಥ ಮಾತೇನು? ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರು, ಹಲೋ, ನನ್ನನ್ನು ನಂಬುವವನು ಸತ್ತರು ಬದುಕ್ತಾನ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ನಂಬಿಕೆ ಅಂತ ನಿನಗಾಗ್ತದೆ, ನಿನ್ನ ನಂಬಿಕೆ ಅಂತ ನಿನಗಾಗ್ತದೆ. ಹಲ್ಲೆಲೂಯ. ನೀನು ವಿಷಯಗಳಿಂದ ಹೊರಗೆ ಬರ್ತೀಯಾ ಅಂತ ನೀನು ಹೇಳಿದರೆ ಹೊರಗೆ ಬರ್ತೀಯ. ನೀನು ಅಲ್ಲೇ ಮುಳುಗ್ತೀಯ ಅಂತ ಹೇಳಿದ್ರೆ ನೀನು ಮುಳುಗ್ತೀಯ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಪೇತ್ರನು ಕೂಡ ನೀರಿನಲ್ಲಿ ನಡೆಯಲಿಕ್ಕೆ ಹೋದ. ಯಾರು? ಪೇತ್ರನು ಕೂಡ ನೀರಿನಲ್ಲಿ ನಡೆಯಲಿಕ್ಕೆ ಹೋದ. ಯೇಸು ಕ್ರಿಸ್ತನು ನೀರಿನ ಮೇಲೆ ಆತನು ಏನು ಮಾಡ್ತಾ ಇದ್ದ? ನಡ್ಕೊಂಡು ಬರ್ತಾ ಇದ್ದ. ಹಲ್ಲೆಲೂಯ. ನೀರಿನ ಮೇಲೆ ನಡೆಯುವವರನ್ನು ಹೈಂದವ ಸಂಸ್ಕೃತಿಯ ಪ್ರಕಾರ ಏನಂತ ಕರೀತಾರೆ ಗೊತ್ತಾ? ನಾರಾಯಣ. ಹಲ್ಲೆಲೂಯ. ನಾರ್ ಅಯಣನ್. ಹಲ್ಲೆಲೂಯ. ನಾರ್ ಅಂದರೆ ನೀರು, ಅಯಣನ್ ಅಂದರೆ ನೀರಿನ ಮೇಲೆ ನಡೆಯುವವನು. ಹಲ್ಲೆಲೂಯ. ಈ ನೀರಿನ ಮೇಲೆ ನಡೆದುಕೊಂಡು ಬಂದಂಥ ಯೇಸು ಕ್ರಿಸ್ತನು ಪೇತ್ರನು ಕೇಳಿದಾಗ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ನನ್ನ ಹಾಗೆ ನೀನು ಕೂಡ ನಡೀತೀಯ ಅಂತ. ಆದರೆ ಪೇತ್ರ ಯೇಸು ಸ್ವಾಮಿ ಹೇಳಿದ ತಕ್ಷಣ ಬಂದೇ ಮುಂದಕ್ಕೆ ಹೆಜ್ಜೆ ಇಟ್ಟು ಬಂದೇ ಬಿಟ್ಟ. ಹಲ್ಲೆಲೂಯ. ಪಕ್ಕದಲ್ಲಿ ಒಂದು ಶಬ್ದ ಕೇಳಿಸ್ತಂತೆ. ಹಲ್ಲೆಲೂಯ. ಕಮಾನ್, ಕೈಗಳನ್ನು ತಟ್ಟಿ ಬಾಯಿಗಳನ್ನ ತೆರೆದು ನಿನಗೆ ಬಿಡುಗಡೆಯನ್ನು ಕೊಡುವಂಥ ಯೇಸು ರಾಜನನ್ನು ಘನಪಡಿಸು. ಹಲ್ಲೆಲೂಯ, ಹಲ್ಲೆಲೂಯ. ಪುನರುತ್ಥಾನ ಕೊನೆಯಲ್ಲಿ ಎಲ್ಲರಿಗೂ ಆಗ್ತದೆ ಅಂತ ನನಗೂ ಗೊತ್ತು. ಯೇಸು ಸ್ವಾಮಿ ಕೊನೆಯದರ ಬಗ್ಗೆ ಎಲ್ಲ ಮಾತನಾಡ್ತಾ ಇರೋದು. ಈಗಿನ ಸ್ಥಿತಿಗತಿಗಳಲ್ಲಿ ಒಂದು ಪುನರುತ್ಥಾನ ಆಗುತ್ತೆ. ಈಗ ನೀನಿರುವಂಥ ಈ ಒಂದು ಹೋರಾಟದಲ್ಲಿ ನಿನಗೊಂದು ಪುನರುತ್ಥಾನ ಬರ್ತದೆ. ಈಗ ನೀನು ಕಣ್ಣೀರಾಗ್ತಾ ಇರುವಂಥ ಈ ಸ್ಥಿತಿಗತಿಗಳ ಮೇಲೆ ನಿನಗೊಂದು ಪುನರುತ್ಥಾನ ಬರ್ತದೆ. ನಿನ್ನ ಮನೆಯಲ್ಲಿ ಇರುವಂಥ ಈ ಗಲಿಬಿಲಿ, ಈ ಅಸಮಾಧಾನದ ಸ್ಥಿತಿಗತಿಗಳ ಮೇಲೆ ಒಂದು ಪುನರುತ್ಥಾನ ಬರ್ತದೆ. ನಿನ್ನ ಶೋಧನೆಯ ಮೇಲೆ ನಿನಗೊಂದು ಪುನರುತ್ಥಾನ ಬರ್ತದೆ. ನಿನ್ನ ವ್ಯವಹಾರದ ಬೀಳುವಿಕೆಯ ಮೇಲೆ ನಿನಗೊಂದು ಪುನರುತ್ಥಾನ ಬರ್ತದೆ. ನೀನು ಕೆಡವಲ್ಪಟ್ಟವನಾಗಿದ್ದೆ ಎಂಬುದಾಗಿ ಜನ ನಿನ್ನನ್ನು ನೋಡಿ ಹೇಳಿದ್ರು. ಯೇಸು ನಿನ್ನನ್ನು ನೋಡಿ ಹೇಳ್ತಾನೆ, ನೀನು ಕಟ್ಟಲ್ಪಡ್ತೀಯ, ನೀನು ಕಟ್ಟಲ್ಪಡ್ತೀಯ, ನೀನಿರುವಂಥ ಸ್ಥಳದಲ್ಲಿ ಕಟ್ಟಲ್ಪಡ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ನಾನೊಂದು ಅಂಶವನ್ನು ನಿಮಗೆ ಹೇಳ್ತೇನೆ, ಅದಾದ ನಂತರ ನೀವು ಕರ್ತನನ್ನ ಕೈಗಳನ್ನ ತಟ್ಟಿ ಆರಾಧನೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸತ್ತು ಹೋದಂಥ ಲಾಜರನ ಶವವನ್ನು ಕರ್ಕೊಂಡೋಗಿ ಹೊರಗಡೆ ಕರ್ಕೊಂಬಂದು ಬಹಿರಂಗವಾಗಿ ನಿಲ್ಲಿಸಿ, ನೋಡ್ರಿ ನಾನೀಗ ಮ್ಯಾಜಿಕ್ ಮಾಡ್ತೇನೆ, ನೋಡ್ರಿ ನಾನೀಗ ಇವನನ್ನು ಸತ್ತವನಾಗಿದ್ದಂಥ ಈ ವ್ಯಕ್ತಿಯನ್ನು ಹೊರಗಡೆ ಜೀವಕ್ಕೆ ಎಬ್ಬಿಸ್ತೇನೆ ಅಂತ ಹೇಳಿ ಓಪನ್ ಶೋ ಅಲ್ಲ ದೇವ್ರು ಮಾಡಿದ್ದು. ಹಲ್ಲೆಲೂಯ. ನಾನು ಹೇಳ್ತಾ ಇದ್ದೇನೆ, ನಿನ್ನ ಕಷ್ಟದ ಮಧ್ಯದಲ್ಲಿ, ನಿನ್ನ ಶೋಧನೆಯ ಮಧ್ಯದಲ್ಲಿ, ನಿನ್ನ ಕುಟುಂಬ ಜೀವಿತದ ತಗರ್ಚೆ ಅಂದರೆ ಆ ಕುಟುಂಬ ಜೀವಿತ ಏನು ಚದುರಿಸಲ್ಪಟ್ಟಿದೆಯೋ ಅಥವಾ ಕೆಡವಲ್ಪಟ್ಟಿದೆಯೋ ಆ ನಿನ್ನ ಕುಟುಂಬ ಜೀವಿತವನ್ನು ದೇವರು ಬಹಿರಂಗವಾಗಿ 4 ಜನಗಳ ಮುಂದೆ ಕರ್ಕೊಂಬಂದು ಅಲ್ಲ ಮಾನಿಸೋದು, ಅದನ್ನು ಕಟ್ಟೋದು 4 ಜನಗಳ ಮುಂದೆ ಕರ್ಕೊಂಬಂದಲ್ಲ ದೇವ್ರು ಕಟ್ಟೋದು. ಅದನ್ನು ನನಗೆ ದೇವರಾತ್ಮನ ಕ್ಲೀನಾಗಿ ಹೇಳ್ತಾ ಇದ್ದಾನೆ, ನೀನಿರುವಂಥ ಸ್ಥಳದಲ್ಲಿ ನಿನ್ನ ಕುಟುಂಬ ಕಟ್ಟಲ್ಪಡ್ತದೆ. ನೀನಿರುವಂಥ ಸ್ಥಳದಲ್ಲಿ ನಿನ್ನ ಕುಟುಂಬ ಜೀವಿತ ಕಟ್ಟಲ್ಪಡ್ತದೆ. ನಿನ್ನನ್ನು ಹೀಯಾಳಿಸಿದವರು ತಾನೇ ಮಾ ಖಾಬಾ ಸಾತಾರಾಬಾ ರೇಬೆಯ ಸೋತಾರ. ಹಲ್ಲೆಲೂಯ. ನಿನ್ನ ಕುಟುಂಬ ಜೀವಿತ ಕಟ್ಟಲ್ಪಡ್ತದೆ. ಕೆಲ ವ್ಯಕ್ತಿಗಳೊಂದಿಗೆ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ. ಕರ್ತನು ಕೆಲವರನ್ನು ಮುಟ್ಟುವಾಗ ಕರ್ತನು ಬಲಪ್ರದವಾದ ಕಾರ್ಯವನ್ನು ಮಾಡ್ತಾನೆ. ಆಮೇನ್. ನಿಮ್ಮ ಗಮನವು ಈ ಕಡೆ ಇರಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾನು ಹೇಳುವಂಥದ್ದನ್ನು ಗಮನಿಸ್ರಿ. ದೇವರ ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ನಿನ್ನ ಕುಟುಂಬ ಜೀವಿತ ಅಂದರೆ ಒಂದು ಕುಟುಂಬದ ಸಮಸ್ಯೆ ಅಂತಂದರೆ ಅದು 4 ಗೋಡೆಗಳ ಒಳಗೆ ಇರಬೇಕಾದಂಥದ್ದು. ಅದು ಹಲೋ, ಒಂದು ಕುಟುಂಬದ ಸಮಸ್ಯೆ ಅಂದರೆ ಅದು 4 ಗೋಡೆಗಳ ಒಳಗಿರಬೇಕಾದಂಥದ್ದು. ಕೆಲವರು ಆ ಕುಟುಂಬದ ಸಮಸ್ಯೆಯನ್ನು ಬಹಿರಂಗವಾಗಿ ಕರ್ಕೊಂಬಂದು ಬಹಿರಂಗ ಜನಸಮೂಹದ ಮಧ್ಯದಲ್ಲಿ ಅದರ ನ್ಯಾಯ ತೀರ್ಮಾನವನ್ನು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆದರೆ ನಾನು ನಿನ್ನನ್ನು ನೋಡಿ ಹೇಳ್ತಾ ಇದ್ದೇನೆ, ನಿನ್ನ ಕುಟುಂಬ ಬಹಿರಂಗವಾಗಿ ಅಲ್ಲ ಕಟ್ಟಲ್ಪಡುವಂಥದ್ದು. ನಿನ್ನ ಕುಟುಂಬ ನಿನ್ನ ಆ ಕೋಣೆಯ ಚೌಕಟ್ಟಿನ ಒಳಗೆ ಸರಿ ಆಗ್ತದೆ. ನಿನ್ನ ಕುಟುಂಬ ಕೋಣೆಯ ಆ ಚೌಕಟ್ಟಿನ ಒಳಗೆ ಸರಿ ಆಗ್ತದೆ. ಹಲ್ಲೆಲೂಯ.
ಪುನರುತ್ಥಾನ ಬಂದಿದ್ದು ಬಹಿರಂಗವಾಗಿದ್ದಂಥ ಸ್ಥಳದಲ್ಲಿ ಅಲ್ಲ, ಪುನರುತ್ಥಾನ ಬಂದಿದ್ದು ಒಂದು ಸ್ಥಳ, ಆ ಸ್ಥಳದಲ್ಲಿ ಅವನನ್ನು ಮುಚ್ಚಿ ಹಾಕಿದ್ರು. ಹಲೋ, ಮುಚ್ಚಿ ಹಾಕಿದಂಥ ಸ್ಥಳದಲ್ಲಿ ಪುನರುತ್ಥಾನದ ಶಕ್ತಿ ವ್ಯಾಪರಿಸ್ತು. ಆಮೇನ್. ಪುನರುತ್ಥಾನದ ಶಕ್ತಿ ನಿನ್ನ ಜೀವಿತದಲ್ಲಿ ವ್ಯಾಪರಿಸ್ಲಿಕ್ಕಾಗೋಗ್ತಾ ಇದೆ. ಪುನರುತ್ಥಾನದ ಶಕ್ತಿ ನಿನ್ನ ಶರೀರದಲ್ಲಿ ವ್ಯಾಪರಿಸ್ಲಿಕ್ಕಾಗೋಗ್ತಾ ಇದೆ. ಬಲಪ್ರದವಾದಂಥ ಯೇಸು ಕ್ರಿಸ್ತನ ಕ್ರಿಯೆ ನಿನ್ನ ಶರೀರದ ಮೇಲೆ ಬರ್ತದೆ. ಈಗ ಬಲಪ್ರದನಾದಂಥ ಯೇಸು ಕ್ರಿಸ್ತನ ಕ್ರಿಯೆ ನಿನ್ನ ಶರೀರದ ಮೇಲೆ ಈಗ ಬರ್ತದೆ. ಪುನರುತ್ಥಾನದ ಮಹಿಮೆಯಿಂದ ನೀನು ತುಂಬಲ್ಪಡ್ತೀಯ. ಪುನರುತ್ಥಾನದ ಮಹಿಮೆ ನಿನ್ನ ಮೇಲೆ ಬರ್ತದೆ. ಪುನರುತ್ಥಾನದ ಮಹಿಮೆ ನಿನ್ನ ಮೇಲೆ ಬರ್ತದೆ. ಕಮಾನ್, ಬಾಯಿಗಳನ್ನು ತೆರೆಯುವಂಥವರ ಮೇಲೆ ಪುನರುತ್ಥಾನದ ಮಹಿಮೆಯಿಂದ ಆತನು ನಮ್ಮನ್ನು ತುಂಬಿಸ್ಲಿಕ್ಕಾಗಿ. ಓ ಮಖಾಲಾಬ ಸಖಾದೇರೆಯಾಸು ಉಡಂಥರಾಗ ಶಖರಿಯಾಸಂಥರ Fire of the Holy Spirit. Say anturu mantaraba shike la rama sekenturu oma sekenturu mantaraga shihatara. Hallelujah. ಬಾಯಿಗಳನ್ನು ತೆರೆಯುವಂಥವರು ಬಾಯಿಗಳನ್ನ ತೆರೀರಿ. ಇದು ನೀನು ನೋಡಿಕೊಂಡು ಕುಳಿತುಕೊಳ್ಳುವಂಥ ಸಮಯ ಅಲ್ಲ. ನೀನು ನೋಡಿಕೊಂಡು ಕುಳಿತುಕೊಳ್ಳುವವನಾದರೆ ನೀನು ಮನೋರಂಜಕನಾಗುತ್ತೀಯ ಅಷ್ಟೇ. ನೀನು ನೋಡಿಕೊಂಡು ಕೂತ್ಕೊಂಡ್ರೆ ನೀನು ಮನೋರಂಜಕನಾಗ್ತೀಯ ಅಷ್ಟೇ. ದೇವರು ನಿನ್ನನ್ನು ನೋಡಿ ಹೇಳ್ತಾ ಇರುವಂಥದ್ದು ಏನು ಗೊತ್ತಾ? ನೀನು ನೋಡುವವನಾಗಿ ಮಾತ್ರ ಇರದೆ ನೀನು ಕ್ರಿಯೆಯನ್ನು ಮಾಡುವವನು. ಕ್ರಿಯೆಯನ್ನು ನೀನು ಮಾಡಬೇಕಾದ್ರೆ ನಿನ್ನ ಮೇಲೆ ದೈವಿಕ ಬಲ ಬೇಕು. ದೇವರ ಬಲ ಇಲ್ಲದೆ ನೀನು ಏನನ್ನು ಕೂಡ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಪುನರುತ್ಥಾನದ ಶಕ್ತಿ ನಾನು ಅರಿತುಕೊಳ್ಬೇಕು, ಪುನರುತ್ಥಾನದ ಬಲವನ್ನು ನಾನು ಅರಿತುಕೊಳ್ಬೇಕು, ಪುನರುತ್ಥಾನದ ಮಹಿಮೆಯಿಂದ ನಾನು ತುಂಬಲ್ಪಡಬೇಕು. ಬಾಯಿಗಳನ್ನ ತೆರೆದು ಇಂದಿನಿಂದ ಮುಂದಿನ ತನಕ ಬಾಯಿಗಳನ್ನ ತೆರೆದು ಆರಾಧನೆ ಮಾಡುವವರಾಗೋಣ. ಉರಾಮ ಕಾಲ ಸಿಹಾಂತರ ಗಶಾಂತರ. ಇಂದಿನಿಂದ ಮುಂದಿನ ತನಕ ದೇವರಾತ್ಮನ ಕ್ರಿಯೆ ನಮ್ಮ ಮಧ್ಯದಲ್ಲಿ ಬರ್ತದೆ. ಯಾರೋ ಒಬ್ಬರ ಮೇಲೆ ಬಂದು ಒಬ್ಬರ ಮೇಲೆ ಬರದೆ ಹೋಗುವಂಥದ್ದು ಆತನ ಕ್ರಿಯೆ ಅಲ್ಲ. ಒಬ್ಬೊಬ್ಬರ ಮೇಲೆ ಆತನು ಚಲಿಸುವವನಾಗಿದ್ದಾನೆ. ಅಭಿಷೇಕದ ಅಗ್ನಿ ಒಬ್ಬೊಬ್ಬರ ಮೇಲೆ ನಡುನೆತ್ತಿಯಿಂದ ಅಂಗಾಲಿನವರೆಗೆ ಪರಲೋಕದ ಬೆಂಕಿಯನ್ನು ಆತನು ಸುರಿಸ್ತಾ ಇದ್ದಾನೆ. ಪರಲೋಕದ ಬಲ ಇಳಿದು ಬರ್ತಾ ಇದೆ. ಪುನರುತ್ಥಾನದ ಮಹಿಮೆ ನಿನ್ನ ಆಳ್ವಿಕೆ ಮಾಡ್ತಾ ಇದೆ. ಮಾ ಖಾ ಮಾನ ಕಟ್ಟು ಒಡೆಯಲ್ಪಡ್ಲಿ. ಅದು ನಿನ್ನ ಪುನರುತ್ಥಾನಕ್ಕೆ ವಿರೋಧವಾಗಿರುವಂಥ ಕಟ್ಟು ಒಡೆಯಲ್ಪಡ್ಲಿ. ನಿನ್ನ ಪುನರುತ್ಥಾನಕ್ಕೆ ವಿರೋಧವಾಗಿರುವಂಥ ಕಟ್ಟು ಒಡೆಯಲ್ಪಡ್ಲಿ. ಮಾ ರಾಸಾಖ ರೇಖೆ ಆ ಕಟ್ಟು ಒಡೆಯಲ್ಪಡ್ಲಿ. ಆ ಕಟ್ಟು ಒಡೆಯಲ್ಪಡ್ಲಿ. ಯಾರು ಕಣ್ಗಳನ್ನ ಬಿಟ್ಟು ನೋಡಬೇಡ್ರಿ. ಕಣ್ಗಳು ಮುಚ್ಚಲ್ಪಡ್ಲಿ. ಯೇಸುವಿನ ನಾಮದಲ್ಲಿ ಆ ಕಣ್ಗಳು ಮುಚ್ಚಲ್ಪಡ್ಲಿ. ಉಮಾ ಕಲಾಸೆ ಹಂತರು. ಸಹೋದರರೇ, ನಿಮ್ಮ ಕಣ್ಗಳು ಮುಚ್ಚಲ್ಪಡ್ಲಿ. ಸಹೋದರಿಯರೇ, ನಿಮ್ಮ ಕಣ್ಗಳು ಮುಚ್ಚಲ್ಪಡ್ಲಿ. ದೇವರು ಒಬ್ಬೊಬ್ಬರನ್ನ ಮುಟ್ಟಲಿಕ್ಕಾಗಿ ಆಸೆ ಪಡ್ತಾ ಇರುವಾಗ ನೀನು ದೇವರು ಬೇರೆಯವರನ್ನ ಮುಟ್ಟಿದ್ದನ್ನ ನೋಡಿ ನೀನು ಬರೀ ನೋಡುವವನಾಗ್ತೀಯ ಅಷ್ಟೇ. ನೀನು ಕ್ರಿಯೆಯನ್ನು ಹೊಂದಬೇಕಾದ್ರೆ ನಿನ್ನಲ್ಲಿ ದೇವರಾತ್ಮನ ಅಭಿಷೇಕ ಬರ್ಬೇಕು. ರಾಬಾ ಕಾಲ ಮಾಸೆ ಹಂತೋ ಮನ್ಮನ ರಾಗ ಸಂತೋ ರೋಬೋ ಶಂತರ ಅಲ್ಮಾನಿ ಹಂತೋ ರೋಗೋ ರೋಗೋದೋರಿಯ ಸಂತರ. Yes, the power of the Holy Spirit, ಪರಿಶುದ್ಧಾತ್ಮನ ಶಕ್ತಿ ಒಬ್ಬೊಬ್ಬರನ್ನ ಬಡ್ಕೊಂಡು ಹೋಗ್ತಾ ಇದೆ. ಈಗ ಒಬ್ಬೊಬ್ಬರ ಶರೀರವನ್ನು ಅದು ಬಡ್ಕೊಂಡು ಹೋಗ್ತಾ ಇದೆ. ಈಗ ಒಬ್ಬೊಬ್ಬರ ನಡುನೆತ್ತಿಯಿಂದ ಅಂಗಾಲಿನವರೆಗೆ ಪವಿತ್ರಾತ್ಮನ ಶಕ್ತಿ ಒಂದು ಸ್ಪರ್ಶವನ್ನ ಮಾಡ್ತಾ ಇದೆ. ಆಗಲ್ಲ ನಿನ್ನ ಕೈಯಲ್ಲಿ. ಮಾ ಖರ ಸೆಹಾಂತೋರೋಬ ಶಿಹಾಂತರ ಮನ್ಮಾರ ಸಿಖಂತೋರೋಬೋ ಶಥರ ಲದರಿಖಾನ ಸಖ. ನೀನು ನೋಡಿಕೊಂಡು ಏನು ನಡೀತಾ ಇದೆ ಅಂತ ಕಮೆಂಟ್ಸನ್ನು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ರೆ ನಿನ್ನ ಜೀವನ ಹಿಂಗೆ ಇರುತ್ತೆ. ನೀನು ನೋಡಿರುವಂಥದ್ದನ್ನು ನಂಬು. ಉಮಾಕಾರ ಸಿಹಾಂತರು. ಇಲ್ಲಿ ನಡೆಯುವಂಥದ್ದು ನಮ್ಮ ಬಲದಿಂದ ಅಲ್ಲ. ಇಲ್ಲಿ ನಡೆಯುವಂಥದ್ದು ನಮ್ಮ ತಲಾಂತುಗಳಿಂದ ಅಲ್ಲ. ಇಲ್ಲಿ ನಡೆಯುವಂಥದ್ದು ದೇವರಾತ್ಮನ ಬಲದಿಂದಲೇ. ದೇವರಾತ್ಮನು ಒಬ್ಬೊಬ್ಬರನ್ನ ಮುಟ್ಟುವವನು. ದೇವರಾತ್ಮನು ಒಬ್ಬೊಬ್ಬರ ಮೇಲಿನ ಕ್ರಿಯೆ ಪ್ರಬಲವಾಗಿ ಮನ ರಗ ದನ ಸ್ಮಾಂಥೋ ಲಥೆರೆ ಅಕಾಟ ಶಂತರ ಲಂಥರಗಸೆ ಉಮಾ ಸಂಥರೋಕೋ. ನಿನ್ನ ನಾಮ ಮಹಿಮೆ ಹೊಂದುತ್ತಾ ಇದೆ ಎಸ್ಸಯ್ಯ. ನಿನ್ನ ನಾಮ ಮಹಿಮೆ ಹೊಂದುತ್ತಾ ಇದೆ ಎಸ್ಸಯ್ಯ. ನಿನ್ನ ನಾಮ ಮಹಿಮೆ ಹೊಂದುತ್ತಾ ಇದೆ ಎಸ್ಸಯ್ಯ. ಯೇಸುವಿನ ನಾಮದಲ್ಲಿ ನಿನ್ನ ನಾಮ ಮಹಿಮೆ ಉಂಟಾ ಇದೆ. ನಿನ್ನ ಮಗನ ಮೇಲೆ ನಿನ್ನ ನಾಮ ಮಹಿಮೆ ಉಂಟಾ ಇದೆ.
ಆ ಶರೀರದ ಕಟ್ಟುಗಳು ಒಡೆಯಲ್ಪಡ್ತಾ ಇದೆ. ಮಸೆಹಂತೋ, ಆ ಶರೀರದ ಕಟ್ಟುಗಳು ಒಡೆಯಲ್ಪಡ್ತಾ ಇದೆ. ಕಮಾನ್, ಬಾಯಿಗಳನ್ನು ತೆರೀರಿ ಅಲ್ಪ ಸಮಯ. ಕಮಾನ್, ಬಾಯಿಗಳನ್ನು ತೆರೀರಿ. ಓಲಾ ಸೆ ಹಂತೋರೋದೋರಿಯ ಸಂತಾರ ಮನರಗದಿ ಹಂತರಗ ಶತನರಗ. ಬಾಯಿಗಳನ್ನು ತೆರೆಯುವಂಥವರ ಮೇಲೆ ದೇವರಾತ್ಮನ ಬಲ. ಬಾಯಿಗಳನ್ನು ತೆರೆಯುವಂಥ ನಿನ್ನ ಮೇಲೆ ದೇವರಾತ್ಮನ ಬಲ. ನೋಡಿಕೊಂಡು ಕುಳಿತುಕೊಳ್ಳುವಂಥ ನೀನು ಬರೀ ನೀನು ಮನೋರಂಜಕನಾಗುತ್ತಿ ಅಷ್ಟೇ. ನೀನು ಹೊಂದಿಕೊಳ್ಳುವವನಲ್ಲ, ನೀನು ಹೊಂದಿಕೊಳ್ಳುವವಳಲ್ಲ. ಕಣ್ಬಿಟ್ಟು ಬಾಯಿ ತೆರ್ಕೊಂಡು ನೋಡ್ತಾ ಇದ್ರೆ ನೀನು ದೃಷ್ಟಿಗೊಂಬೆಯಾಗಿರ್ತೀಯ ಅಷ್ಟೇ. ಮಾ ಕಾಲಾಸೆ, ಕಣ್ಗಳನ್ನ ಬಿಟ್ಟು ಬಾಯಿ ತೆರ್ಕೊಂಡು ನೋಡ್ತಾ ಇದೀಯಂತಲ್ಲ, ನೀನು ದೃಷ್ಟಿಗೊಂಬೆ ಆಗ್ತೀಯ ಅಷ್ಟೇ. ಕಮಾನ್, ನಮ್ಮ ಮಧ್ಯದಲ್ಲಿ ಕರ್ತನು ಇಳಿದು ಬಂದಿದ್ದಾನೆ. ಕಮಾನ್, ಕರ್ತನು ನಮಗಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಕಮಾನ್, ಪುನರುತ್ಥಾನದ ಶಕ್ತಿಯಿಂದ ನಮ್ಮನ್ನು ತುಂಬಿಸ್ತಾ ಇದ್ದಾನೆ. ಕಮಾನ್, ನಿನ್ನ ಕಟ್ಟುಗಳು ಒಡೆಯಲ್ಪಡ್ತಾ ಇದೆ. ಕಮಾನ್, ನಿನ್ನ ಕುಟುಂಬ ಕಟ್ಟಲ್ಪಡ್ತಾ ಇದೆ. ಕಮಾನ್, ನಿನ್ನ ಬಿಸ್ನೆಸ್ ಮತ್ತೆ ಆರಂಭವಾಗ್ತದೆ. ನಿನ್ನ ಬಿಸ್ನೆಸ್, ಮುಕ್ತಾಯವಾದಂತ ನಿನ್ನ ಬಿಸ್ನೆಸ್ ಮತ್ತೆ ಆರಂಭವಾಗ್ತದೆ. ಕಾರಣ ಏನು ಅಂದರೆ ನಿನ್ನ ಮೇಲೆ ಇವತ್ತು ಈಗ ನೀನು ನಂಬ್ತಾ ಇರುವಂಥ ಕಾರಣದಿಂದ ಪುನರುತ್ಥಾನದ ಶಕ್ತಿ ನಿನ್ನ ಶರೀರದ ಮೇಲೆ ಬರ್ತದೆ. ಪುನರುತ್ಥಾನದ ಶಕ್ತಿ ಏನನ್ನ ಮಾಡ್ತದೆ ಅಂದರೆ ನೀನು ಯಾವುದನ್ನು ಕಳೆದುಕೊಂಡು ಅದನ್ನು ನಿನಗೆ ಕೊಡ್ತದೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಕಳೆದುಕೊಂಡಂಥದ್ದನ್ನು ಕರ್ತನು ನಿನಗೆ ಹಿಂತಿರುಗಿ ಕೊಡುವವನೇ. ಮಾ ಖಾರ ಸೇ ಲಾಂಥರೋ ಡಾಂಥೆರೆಯಸೋ ಅಶಸ್ತನ ರಗದ ಅಡಂಥನ ಗಡಗದಿ ಅಶಸ್ತನ. ಓ, ಪವರ್ ಆಫ್ ದ ಹೋಲಿ ಸ್ಪಿರಿಟ್, ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಮನುಷ್ಯನು ಅಲ್ಲ, ಪರಿಶುದ್ಧಾತ್ಮನು ಕ್ರಿಯೆ ಮಾಡ್ತಾ ಇದ್ದಾನೆ. ಮನುಷ್ಯನು ಅಲ್ಲ, ಪರಿಶುದ್ಧಾತ್ಮನು ಕ್ರಿಯೆ ಮಾಡ್ತಾ ಇದ್ದಾನೆ. ಮಾಖಾರಾಬಾಸೆ ಮಾಲಾ ಸಂತಾರ. ಕೆಲವರ ಆರಾಧನೆ ಕೆಲವರಿಗೆ ಬಿಡುಗಡೆಯನ್ನು ಕೊಡ್ತಾ ಇದೆ. ಕೆಲವರ ಆರಾಧನೆ ಕೆಲವರ ವ್ಯಕ್ತಿ ಜೀವಿತಗಳಿಗೆ ಬಿಡುಗಡೆ ಕೊಡ್ತಾ ಇದೆ. ಕೆಲವರು ಬಾಯಿಗಳನ್ನು ತೆರೆದಿರುವಾಗಲೇ ಆ ತೆರೆದಂತ ಬಾಯಿಗಳ ಮೇಲೆ ಆಶೀರ್ವಾದದ ವಾಗ್ದಾನಗಳು ಇಳಿದು ಬರ್ತಾ ಇದೆ. ಎಸ್ ಎಸ್, ನಮ್ಮ ಮಧ್ಯದಲ್ಲಿ ಅದು ಕಾರ್ಯ ಮಾಡ್ತದೆ. ಆ ಕಟ್ಟು ಯೇಸುವಿನ ನಾಮದಲ್ಲಿ ಅದು ಬಿಚ್ಚಲ್ಪಡ್ಬೇಕು. ಕೆಲವರನ್ನ ದೇವರಾತ್ಮನು ಈ ರೀತಿಯಾಗಿ ತೋರಿಸ್ತಾ ಇದ್ದಾನೆ. ಏನು ಗೊತ್ತಾ? ಕೆಲವರನ್ನ ಸೈತಾನನು ಕಟ್ಟಿ ಹಾಕಿದ್ದಾನೆ. ಕೆಲವರನ್ನ ಸೈತಾನನು ಕೆಲ ವಿಷಯಗಳಲ್ಲಿ ಕಟ್ಟಿ ಹಾಕಿದ್ದಾನೆ. ಆ ವಿಷಯದಿಂದ ನಿನಗೆ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಆ ವಿಷಯಗಳಿಂದ ನೀನು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದ ನಿನ್ನನ್ನು ನೋಡಿ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಆ ವಿಷಯಗಳನ್ನು ನೀನು ಸಂಪೂರ್ಣವಾಗಿ ಬಿಟ್ಟು ಹೊರಗಡೆ ಬರ್ತೀಯ. ಆ ವಿಷಯಗಳನ್ನ ಸಂಪೂರ್ಣವಾಗಿ ನೀನು ಬಿಟ್ಟು ಹೊರಗಡೆ ಬರ್ತೀಯ. ಸಹೋದರನೇ, ನಿನ್ನನ್ನು ನೋಡಿ ದೇವರಾತ್ಮನು ಹೇಳ್ತಾ ಇರೋದು, ಆ ವಿಷಯಗಳನ್ನ ಬಿಟ್ಟು ನೀನು ಹೊರಗಡೆ ಬರ್ತೀಯ. ಕಾರಣ ಏನು ಗೊತ್ತಾ? ನಿನ್ನ ಮೇಲೆ ವ್ಯಾಪರಿಸ್ತಾ ಇರುವಂತ ಶಕ್ತಿ ಪುನರುತ್ಥಾನದ ಶಕ್ತಿ. ಓ ಅಂಧಕಾರದ ಬಲಗಳು ಒಡೆಯಲ್ಪಡ್ತಾ ಇದೆ. ದುರಾತ್ಮನ ಕಟ್ಟುಗಳು ಬಿಟ್ಟು ಓಡೋಗ್ತಾ ಇದೆ. ಎಲ್ಲ ನಿನ್ನ ಬಲಹೀನತೆಯ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಿ ನಿನ್ನ ಮೇಲೆ ದೇವರಾತ್ಮನ ಬಲ ಇಳಿದು ಬರ್ತಾ ಇದೆ. ನಿನ್ನ ಮೇಲೆ ನಂಬಿಕೆಯಿಂದ ಆತನ ಮುಖವನ್ನು ನೋಡ್ತಾ ಇರುವಂತ ನಿನ್ನನ್ನು ನೋಡಿ ದೇವರು ಹೇಳ್ತಾ ಇರೋದು. ನಂಬಿಕೆಯಿಂದ ಆತನ ಮುಖವನ್ನು ನೋಡ್ತಾ ಇರುವಂತ ನಿನ್ನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಇಗೋ ನನ್ನ ಪುನರುತ್ಥಾನದ ಮಹಿಮೆ ನಿನ್ನ ಮೇಲೆ ಈ ದಿನದಲ್ಲಿ ನಾನು ಬಿಡುಗಡೆ ಮಾಡಿದ್ದೇನೆ. ಯು ರಿಸೀವ್ಡ್. ಹಲ್ಲೆಲೂಯಾ. ಓ ಮಾಕಾರ, ಆ ಕಟ್ಟು ಆ ಸಹೋದರಿಯಿಂದ ಒಡೆಯಲ್ಪಡಬೇಕು. ಯೇಸುವಿನ ನಾಮದಲ್ಲಿ ಆ ಕಟ್ಟು ಆ ಸಹೋದರಿಯಿಂದ ಈಗ ಒಡೆಯಲ್ಪಡ್ತಾ ಇದೆ. ಮಾಕಾರಸೆ, ಆ ಸಹೋದರಿಯಿಂದ ಆ ಕಟ್ಟು ಒಡೆಯಲ್ಪಡ್ತಾ ಇದೆ. ಆ ಸೈತಾನನು ಕಟ್ಟಿ ಹಾಕಿದಂತ ಆ ಬಂಧನ ಯೇಸುವಿನ ನಾಮದಲ್ಲಿ ಐ ಡಿಕ್ರೀ ಅಂಡ್ ಡಿಕ್ಲೇರ್ ದಟ್ ದ ಡೆಲಿವರೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇಸ್ ಅಪಾನ್ ಹರ್. ಓ ಲಿಯಾಂಥರೆ, ಓ ಮಾರಾರಾರಿ ಯಾರಾರಾರಿ ಯಾರಾರಾರಿ ಅಂಥರ ಮನರಗದೋರಿ ಅಂಥರ ಹಲದಿ ಅಂಥರದರು ಮಖಾನದಾರಿ ಅಂಥರು ಶಾಲರಾಗದಿ ಅಂಥರೇ. ಓ ಹಲ್ಲೆಲೂಯಾ. ಉಮನ ಕರಮನಿ ಅಂಥರ ಗಡಗದನ ಉಡಮದನ ಗರಗದಿ ಅಂಥರ.
ದೇವರ ಆತ್ಮ ನನಗೆ ಒಂದು ವಿಷಯವನ್ನು ಈ ರೀತಿಯಾಗಿ ಹೇಳ್ತಾನೆ. ನಾನೊಂದು ವಾಕ್ಯವನ್ನು ರೆಫರೆನ್ಸ್ ಆಗಿ ಹೇಳೋದಕ್ಕಿಂತ ಮುಂಚೆ ನನ್ನ ಹತ್ರ ದೇವರ ಆತ್ಮ ಒಂದು ವಿಷಯನ ಹೇಳ್ತಾ ಇದ್ದ. ನಾನು ಅದನ್ನು ನಿಮಗೆ ಪ್ರಸ್ತಾಪ ಮಾಡ್ತೇನೆ, ಕೇಳಿಸ್ಕೊಳ್ರಿ. ಪ್ರವಾದಿಯೇ, ನನ್ನ ಪತಿ ನಿನ್ನ ಪ್ರವಾದನೆಯ ಮಂಡಳಿಯ ಒಳಗಡೆ ಇದ್ದವನು, ಆದರೆ ಅವನು ಸಾಲ ಮಾಡಿ ಸತ್ತು ಹೋದ. ಈಗ ಸಾಲ ಕೊಟ್ಟವರು ಅವನನ್ನು ಹಿಡ್ಕೊಳ್ಳೋಕ್ಕಾಗಿ ಬಂದಿದ್ದಾರೆ. ಸಾಲ ಕೊಟ್ಟವರು ಅವನನ್ನು ಹಿಡಿದುಕೊಳ್ಳಲಿಕ್ಕಾಗಿ ಬಂದಿದ್ದಾರೆ. ಪ್ರವಾದಿಯ ಮುಂದೆ ಹೇಳಿದಂಥ ಆ ವಿಧವೆಯನ್ನು ನೋಡಿ ಪ್ರವಾದಿ ಕೇಳಿದಂಥ ಮೊಟ್ಟ ಮೊದಲನೆಯ ಮಾತು, ಅವರು ನಿನ್ನ ಮಕ್ಕಳನ್ನ ಹಿಡ್ಕೊಂಡು ಹೋಗಕ್ಕೆ ಬಂದರೆ ಪರವಾಗಿಲ್ಲ, ನಿನ್ನ ಮನೆಯಲ್ಲಿ ಏನಿದೆ ಅಂತ ನೀನು ಫಸ್ಟ್ ನನಗೆ ಹೇಳು. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಏನಿದೆ? ಆಕೆ ಹೇಳ್ತಾಳೆ, ಒಂದು ಸ್ವಲ್ಪ ಎಣ್ಣೆ ಇದೆ ಅಷ್ಟೇ. ಹಲೋ, ಒಂದು ಸ್ವಲ್ಪ ಎಣ್ಣೆ ಇದೆ ಅಷ್ಟೇ. ವಾಕ್ಯದ ಅಡಿಸ್ಥಾನದಲ್ಲಿ ಎಣ್ಣೆ ಅಭಿಷೇಕ. ಹಲ್ಲೆಲೂಯಾ. ಅವಳು ಹೇಳ್ತಾ ಇದ್ದಾಳೆ, ನನಗೊಂದು ಸ್ವಲ್ಪ ಎಣ್ಣೆ ಇದೆ ಅಷ್ಟೇ. ಪ್ರವಾದಿ ಏನಂತ ಹೇಳಿದ್ರು ಗೊತ್ತಾ? ಎದುರು ಮನೆ ಅಕ್ಕ ಪಕ್ಕದ ಮನೆಯಲ್ಲಿರುವಂಥ ಎಲ್ಲ ಪಾತ್ರೆಗಳನ್ನು ತಂದು ನಿನ್ನ ಮನೆ ಒಳಗಡೆ ಇಡು. ನೀನು ಆ ಸ್ವಲ್ಪವಾದಂಥ ಅಭಿಷೇಕ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ನಾನು ತುಂಬಿಸ್ಲಿಕ್ಕೆ ಹೋಗ್ತೇನೆ. ಕೆಲವರನ್ನ ನಿನ್ನ ಸಾಲದ ಭಾರದಿಂದ ದೇವರು ನಿನ್ನನ್ನು ಹೊರಗೆ ತರ್ತಾನೆ. ನೀನು ಸಾಲದಲ್ಲಿ ಮುಳುಗಿ ಹೋಗಬೇಕಾದವಳಲ್ಲ. ಸಾಲವು ನಿನ್ನನ್ನು ಅಡಗಿಸುವಂಥದ್ದಲ್ಲ. ದೇವರ ಮಕ್ಕಳು ಎಂದರೆ ವಾಗ್ದಾನಕ್ಕನುಗುಣವಾಗಿ ಬದುಕುವವರು. ಸಾಲವು ನಿನ್ನನ್ನು ಮುಚ್ಚಿ ಹಾಕುವುದಿಲ್ಲ. ಸಾಲಕ್ಕೆ ನೀನು ದಾಸಳಾಗುವುದಿಲ್ಲ. ಸಾಲ ನಿನ್ನನ್ನು ಮುಚ್ಚಿ ಹಾಕಲ್ಲ. ಸಾಲ ನಿನ್ನ ಮಕ್ಕಳನ್ನ ದಾಸತ್ವ ಹೋಗಲಿಕ್ಕೆ ಬಿಡಲ್ಲ. ನಿನ್ನ ಮಕ್ಕಳನ್ನ ದಾಸತ್ವಕ್ಕೆ ಹೋಗಲಿಕ್ಕೆ ನೀನು ಹೇಳ್ತಾ ಇದೀಯ ನನ್ನ ಮಕ್ಕಳನ್ನ ದಾಸತ್ವಕ್ಕೆ ತಾಂಡೋಗ್ತಾರೆ ಅಂತ. ದೇವರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಮಕ್ಕಳು ದಾಸರನ್ನಾಗಿ ಅಲ್ಲ ನಾನು ಕರೆದಿರೋದು, ನಿನ್ನ ಮಕ್ಕಳನ್ನು ಅರಸರುಗಳಾಗಿ ನಾನು ಕರೆದಿದ್ದೇನೆ, ಆಳ್ವಿಕೆ ಮಾಡಲಿಕ್ಕಾಗಿ ಕರೆದಿದ್ದೇನೆ. ಸಾಲವನ್ನ ನೋಡಿ ನೀನು ಹೆದರಬೇಡ. ಸಾಲವನ್ನ ನೋಡಿ ನೀನು ಪ್ರವಾದನೆ ಹೇಳು. ಪುನರುತ್ಥಾನದ ಶಕ್ತಿ ಯಾವುದು ನನ್ನನ್ನು ನಷ್ಟಪಡಿಸ್ತಾ ಇದೆಯೋ ಯೇಸುವಿನ ನಾಮದಲ್ಲಿ ತಿರುಗಿ ನನ್ನ ಮೇಲೆ ಇಷ್ಟಾರ್ಥವಾಗಿ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಮಾನ್, ಕೈಗಳನ್ನ ತಟ್ಟಿ ಬಾಯಿಗಳನ್ನ ತೆರೀರಿ. ಕೈಗಳನ್ನ ತಟ್ಟೋರು, ಕೈಗಳನ್ನ ತಂದಂಥವ್ರು, ಬಾಯಿಗಳನ್ನ ದೇವರು ಕೊಟ್ಟಂಥವ್ರು ಬಾಯಿಗಳನ್ನ ತರೀರಿ. ಕೈಗಳನ್ನ ತಂದಂಥವ್ರು ಕೈಗಳನ್ನ ತಟ್ರಿ. ಬಾಯಿಗಳನ್ನ ಹೊಂದಿಕೊಂಡಂಥವರು ಕರ್ತನ ನಾಮವನ್ನ ಬಾಯಿಯಿಂದ ಸ್ತುತಿಸುವವರಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಅದರಲ್ಲಿ ಒಂದೇ ಒಂದು ಅಂಶ ಹೇಳ್ತೇನೆ ಅಷ್ಟೇ. ಹಲ್ಲೆಲೂಯಾ. ಯಾರು ಸಾಲ ಮಾಡಿದ್ದಾರೆ ಅಂತ ದೇವರು ವಾಕ್ಯ ಹೇಳ್ತಾ ಇದೆ ಗೊತ್ತಾ? ಪ್ರವಾದಿಗಳ ಮಂಡಳಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಏನು ಮಾಡಿದಾನಂತೆ? ಸಾಲ ಮಾಡಿದಾನಂತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಏನಂತ ಹೇಳುತ್ತೆ ಗೊತ್ತಾ? ನೀನು ಕೊಡುವವನಾಗುತ್ತೀಯೇ ವಿನಃ ಬೇಡುವವನಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಬಲಹೀನತೆ ಬಂದ ಕಾರಣ ಈ ಪ್ರವಾದಿ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಓಡೋಗ್ಬಿಟ್ಟು ಬೇರೆಯವ್ರ ಹತ್ರ ಸಾಲನ ಕೇಳ್ತಾ ಇದ್ದಾನೆ. ಹಲೋ, ದೇವರ ಮಕ್ಕಳಾಗಿ ನಿಮ್ಮನ್ನು ದೇವರು ಕರೆದಂಥ ಕಾರಣದಿಂದ ದೇವರು ನಿಮ್ಮನ್ನು ತನ್ನ ಪುತ್ರರಾಗಿ, ನಿಮ್ಮನ್ನು ಏನಾಗಿ? ತನ್ನ ಪುತ್ರ ಪುತ್ರಿಯರನ್ನಾಗಿ ದೇವರು ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. According to Philippians chapter 4 verse 19, what it says, ನಮ್ಮ ಕರ್ತನಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಹಲ್ಲೆಲೂಯಾ, ಆತನ ಪ್ರಭಾವದಲ್ಲಿ ಏನಿದೆ ಅಂತೆ? ಐಶ್ವರ್ಯ. ಆಮೇನ್. ದೇವರ ಪ್ರಭಾವದ ಒಳಗಡೆ ಏನಿದೆ? ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ದೇವರ ಪ್ರಭಾವದಲ್ಲಿ ಐಶ್ವರ್ಯ ಇದೆ ಅಂತ ಹೇಳ್ರಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಹೇಳ್ರಿ,
ಹಲ್ಲೆಲೂಯ. ದೇವರ ಪ್ರಭಾವದಲ್ಲಿ ಐಶ್ವರ್ಯ ಇದೆ. ಅದರ ಅರ್ಥ ಅಭಿಷೇಕವನ್ನು ಹೊಂದಿಕೊಂಡಂತ ನಿನ್ನ ಮೇಲೆ ಐಶ್ವರ್ಯವು ಆಡಳಿತ ಮಾಡ್ತದೆ. ಅಭಿಷೇಕವನ್ನು ಹೊಂದಿಕೊಂಡಂತ ನೀನು ಐಶ್ವರ್ಯವಂತನೇ. ಅಭಿಷೇಕವನ್ನು ಹೊಂದಿಕೊಂಡಂತ ನೀನು ಇತರರಿಗೆ ಕೊಡುವವಳೇ. ಅಭಿಷೇಕವನ್ನು ಹೊಂದಿಕೊಂಡಂತ ನೀನು ಇತರರಿಗೆ ಕೊಡುವವಳೇ. ಎಷ್ಟು ಜನ ಆ ವಾಗ್ದಾನನ ಸ್ವೀಕಾರ ಮಾಡ್ಕೊಳ್ತಾ ಇದ್ದೀರಿ ಗೊತ್ತಿಲ್ಲ. ನಿನ್ನನ್ನು ದೇವರು ಕರೆದಂತ ಕಾರಣ ನೀನು ಕೊಡುವವಳಾಗಬೇಕು. When God called Abraham, he is saying like this, you should be a blessing to the nation. ನೀನು ದೇಶಕ್ಕೆ ಆಶೀರ್ವಾದ. ನೀನು ದೇಶಕ್ಕೆ ಆಶೀರ್ವಾದ. ಹಲ್ಲೆಲೂಯಾ. ನಿನ್ನ ಪಕ್ಕದಲ್ಲಿ ಕೂತ್ಕೊಂಡವ್ರಿಗೆ ಕೈ ಕೊಟ್ಟು ಪ್ರವಾದನೆ ಹೇಳು. ನಿನ್ನ ಪಕ್ಕದಲ್ಲಿ ಕೂತ್ಕೊಂಡವ್ರಿಗೆ ಕೈ ಕೊಟ್ಟು ಪ್ರವಾದನೆ ಈ ರೀತಿಯಾಗಿ ಹೇಳು. ಹೇಳ್ರಿ, ನಿಮ್ಮನ್ನ ದೇವರು ಏನಂತ ಕರೆದಿದ್ದಾನೆ? ನೀನು ಆಶೀರ್ವಾದದ ನಿಧಿಯಾಗು. ಹಲ್ಲೆಲೂಯಾ. ದೇವ್ರು ನಿಮ್ಮನ್ನು ಏನು ಕರೆದಿದ್ದು? ನೀನು ಆಶೀರ್ವಾದದ. ಪಕ್ಕದಲ್ಲಿರೋರಿಗೆ ನೀವು ಪ್ರವಾದನೆ ಹೇಳ್ರಿ, ಅದನ್ನ ನೀನು ಆಶೀರ್ವಾದದ ನಿಧಿ ಅಂತ ಹೇಳ್ರಿ. ಅವ್ರು ನಿಮ್ಮನ್ನು ನೋಡಿ ನಗಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಗಾಡ್ಕೊಂಡು ಹೇಳ್ರಿ, ನೀನು ಆಶೀರ್ವಾದದ ನಿಧಿ. ಕಮಾನ್. ಕೆಲವರು ಆಶೀರ್ವಾದದ ನಿಧಿ ಅನ್ನೋದನ್ನೇ ಮರ್ತೋಗಿದ್ದಾರೆ. ಹಲ್ಲೆಲೂಯಾ. ಅನೇಕ ಜನರಿಗೆ ಯಾವಾಗಲೂ ಜ್ಞಾಪಕ ಆಗೋದೇನು ಗೊತ್ತಾ? ಯೋಸೇಫನನ್ನು ಹಾಕಿದ ಹಾಗೆ ನನ್ನನ್ನು ಕೂಡ ಹಾಳು ಬಾವಿಯ ಒಳಗೆ ಹಾಕಿದ್ದಾರೆ. ಹಲ್ಲೆಲೂಯಾ. ಯೋಸೇಫನನ್ನು ಹಾಕಿದ ಹಾಗೆ ನನ್ನನ್ನು ಹಾಳು ಬಾವಿಯ ಒಳಗೆ ಹಾಕಿದ್ದಾರೆ ಅನ್ನೋದೇ ಅನೇಕ ಜನಗಳು ಈಗ ಮಾತನಾಡ್ತಾ ಇರೋದು, ಧ್ಯಾನ ಮಾಡ್ತಾ ಇರೋದು. ನಾನು ನಿಮಗೆ ಹೇಳ್ತೇನೆ, ಅದೇ ಥರ ಒಂದು ಬಾವಿ ರೆಹಬೋತ್ ಎಂಬ ಹೆಸರಿನಲ್ಲಿ ಕೂಡ ಉಂಟಾಯಿತು. ಹಲ್ಲೆಲೂಯಾ. ನಾನು ಅದನ್ನು ಈ ರೀತಿಯಾಗಿ ಹೇಳ್ತೇನೆ, ಒಣಗಿ ಹೋದಂಥ ಬಾವಿಯ ಒಳಗಡೆ ಯೋಸೇಫನನ್ನು ಹಾಕಿದಂಥ ಸ್ಥಿತಿಯೇ ಬ್ರದರ್ ನಂದು ಆಗಿದೆ ಅಂತ ನೀನು ಹೇಳ್ಕೊಳ್ತಾ ಇದೆಯಾ ಅಂದರೆ, ನಿನ್ನನ್ನು ನೋಡಿ ದೇವರು ಪ್ರವಾದನೆ ಹೇಳ್ತಾನೆ, ನಿನಗೊಂದು ರೆಹಬೋತ್ ಇದೆ. ನಿನಗೊಂದು ರೆಹಬೋತ್ ಇದೆ. ರೆಹಬೋತ್ ಅಂದ್ರೆ ಏನ್ ಗೊತ್ತಾ? ರೆಹಬೋತ್ ಅಂದ್ರೆ ಏನರ್ಥ? ಅಭಿವೃದ್ಧಿ. ಅದು ಬೇಕು ಅಂದ್ರೆ ಪುನರುತ್ಥಾನದ ಮಹಿಮೆಯ ಒಳಗಡೆ ನೀನು ಬರಬೇಕು. ಆ ಅಭಿವೃದ್ಧಿ ನಿನಗೆ ಬೇಕು ಅಂದ್ರೆ ಪುನರುತ್ಥಾನದ ಮಹಿಮೆಯ ಒಳಗಡೆ ನೀನು ಬರಬೇಕು. ಅದು ನಿನ್ನನ್ನು ವೃದ್ಧಿ ಮಾಡ್ತದೆ. ಕಮಾನ್. ದೇವರ ಆತ್ಮನನ್ನ, ಕರ್ತನ ನಾಮವನ್ನ ನಾವಿಲ್ಲಿ ಘನಪಡಿಸ್ಬೇಕು. ಆ ರೆಹಬೋತ್ ಉಂಟಾಗೋದು ಯಾವಾಗ ಗೊತ್ತಾ? ಹಲೋ, ಆ ರೆಹಬೋತ್ ಉಂಟಾಗೋದು ಯಾವಾಗ ಗೊತ್ತಾ? ಯಾವಾಗ ನಿನ್ನನ್ನು ಒಂದು ಸ್ಥಳದಿಂದ ಒಬ್ಬ ಬಂದು, ಇದು ನಂದು, ಎದ್ದೋಗು, ಇಲ್ಲಿ ನಿನಗೆ ಸ್ಥಳ ಇಲ್ಲ, ಇಲ್ಲಿ ಬಂದು ಕೂತ್ಕೊಂಡ, ಇಲ್ಲೂ ಹೇಳ್ತಾರೆ ಇದು ನನ್ನ ಜಾಗ, ಇದನ್ನು ಬಿಟ್ಟು ಎದ್ದೋಗು. ಒಂದು ಸ್ವಲ್ಪ ದೂರ ಹೋಗಿ ಇಲ್ಲಿ ಕೂತ್ಕೊಂಡ್ರೆ ಅಲ್ಲೂ ಬಂದು ಹೇಳ್ದೆ ಇದು ನನ್ನ ಜಾಗ, ಎದ್ದೋಗು. ಕೊನೆಗೆ ಸುಸ್ತಾಯ್ತು, ಹೋದ. ಯಾರು ಕಾಣದೇ ಇರುವಂಥ ಒಂದು ಸ್ಥಳದಲ್ಲಿ ಹೋಗಿ ಕೂತ್ಕೊಂಡು ಬಾವಿಯನ್ನು ತೋಡ್ತಾ ಇದ್ದಾನೆ. ತೋಡುವಂಥ ಆರಂಭದಲ್ಲಿ ಒಣನೆಲವೇ. ತೋಡ್ತಾ ನೀರು ತುಂಬಲ್ಪಡ್ತು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಯಾವಾಗ ನಿನಗೆ ತಿರಸ್ಕಾರ ಬರ್ತದೋ ಅದರ ಹಿಂದೆಯೇ ಪುರಸ್ಕಾರ ನಿನಗೆ ಬರ್ತದೆ. ಯಾವಾಗ ನಿನಗೆ ತಿರಸ್ಕಾರ ಬರ್ತದೋ ಅದರ ಹಿಂದೆಯೇ ನಿನ್ನನ್ನು ಹಿಂಬಾಲಿಸಿಕೊಂಡು ಪುರಸ್ಕಾರವೂ ಬರ್ತದೆ. ಯಾವ ಜನ ನಿನ್ನನ್ನು ತಿರಸ್ಕಾರ ಮಾಡಿ ಓಡಿಸಿದಾರೋ ಅದೇ ಜನ ನಿನ್ನ ಹಿಂದೆ ಬಂದು ಹೇಳ್ತಾರೆ ನೀನೊಂದು ಆಶೀರ್ವಾದ. ಎಷ್ಟು ಜನರಿಗೆ ಹನ್ನೆಳ ಬಗ್ಗೆ ಗೊತ್ತು? ಹನ್ನೆಳ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಹಲ್ಲೆಲೂಯಾ. God heard the prayer of Hannah and blessed her a son name called Samuel. ಹೌದಾ ಇಲ್ಲ? ಹಲ್ಲೆಲೂಯಾ. ಅನ್ನ ಹೋಗಿ ಪ್ರಾರ್ಥನೆಯನ್ನು ಮಾಡಿದಳು ಅಂತ ವಾಕ್ಯ ಓದಿದ್ದೀರಾ? ಅನ್ನ ಪ್ರಾರ್ಥನೆಯನ್ನು ಮಾಡುವ ಹಾಗೆ ಮಾಡಿದವಳು ಯಾರು ಅಂತ ಓದಿದ್ದೀರಾ? ಯಾರು ಅನ್ನಳು ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಮಾರ್ಗ ಮಾಡಿದವಳು ಯಾರು? ಪೆನಿನಳು. ಹಲ್ಲೆಲೂಯಾ.
ಪೆನಿನಳು ಬಂದು ಚುಚ್ಚು ಮಾತನ್ನು ಸರಿಯಾಗಿ ಹೇಳಿದ ಕಾರಣನೇ ಅವಳಿಗೆ ಗೊತ್ತಾಯಿತು, ಇನ್ಮೇಲೆ ಚುಚ್ಚಿಸ್ಕೊಳಕ್ಕಾಗಲ್ಲ, ಇನ್ಮೇಲೆ ವೈದ್ಯರ ಹತ್ರ ಹೋಗ್ಬೇಕು, ಅವ್ರ ಹತ್ರ ಹೋಗಿ ನಾನು ಕಂಪ್ಲೇಂಟನ್ನು ಹೇಳ್ತೀನಿ. ಅಪ್ಪ, ಇವಳು ನನಗೆ ಹೆಂಗೆ ಬೇಕೋ ಹಂಗೆ ಮಾತನಾಡ್ತಾ ಇದ್ದಾಳಪ್ಪ, ನನ್ನನ್ನು ಬಂಜೆ ಅಂತ ಹೇಳ್ತಾ ಇದ್ದಾಳಪ್ಪ, ನಾನು ಬರುಭೂಮಿ ಅಂತ ಹೇಳ್ತಾ ಇದ್ದಾಳಪ್ಪ, ನನಗೆ ಮಕ್ಕಳೇ ಇಲ್ಲ ಅಂತ ನನ್ನನ್ನು ಹೀಯಾಳಿಸ್ತಾ ಇದ್ದಾಳಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಆಕೆ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಒಬ್ಬ ಮಗನನ್ನು ಕೊಟ್ಟರು. ಆ ಮಗನು ಸಾಧಾರಣವಾದವನಲ್ಲ, ಆ ಮಗನು ದೇವರ ಪ್ರವಾದಿ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಈ ರೀತಿಯಾಗಿ ಹೇಳ್ತೇನೆ, ನಿನಗೆ ಯಾರಾದರೂ ಸರಿಯಾಗಿ ಚುಚ್ಚು ಮಾತಾಡೋರು ಇದ್ರೇ ನೀನು ದೇವ್ರ ಸಮ್ಮುಖಕ್ಕೆ ಹೋಗೋದು. ಇಲ್ಲ ಅಂದರೆ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ನಿಮಗಿಂತ ವಯಸ್ಸಲ್ಲಿ ಚಿಕ್ಕವನಾಗಿ ಕಂಡ್ರೂ ಕ್ಷಮಿಸ್ರಿ. ಹಲ್ಲೆಲೂಯ. ಸರಿಯಾಗಿ ನಿನ್ನನ್ನು ಚುಚ್ಚು ಮಾತುಗಳಿಂದ ಹಿಂಸೆಯನ್ನು ಮಾಡಿದ ಮೇಲೆ ದೇವರ ಸಾನ್ನಿಧ್ಯ ಎಲ್ಲಿದೆಯೋ ಹುಡುಕುತ್ತಾ ಅಲಿದಾಡುತ್ತಾ ಹೋಗ್ತೀವಲ್ಲ. ಹಲ್ಲೆಲೂಯ. ಸರಿಯಾಗಿ ಚುಚ್ಚಿ ನನ್ನನ್ನು ಯಾರು ಮಾತಾಡಿಸ್ಲಿಲ್ಲ ಅಂದರೆ ನೀನು ದೇವ್ರ ಸಾನ್ನಿಧ್ಯಕ್ಕೆ ಹೋಗಲ್ಲ. ಎರಡನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದು ಅಸಾಧ್ಯ ಅಂತ ಮನುಷ್ಯ ವಿಧಿಗಳನ್ನು ಬರಿತಾನೋ ಅದನ್ನು ದೇವರು ಸಾಧ್ಯ ಅಂತ ರೂಪಿಸಿ ತೋರಿಸ್ತಾನೆ. ಹಲ್ಲೆಲೂಯ. ಯಾವುದನ್ನು ನೋಡಿ ಮನುಷ್ಯನು ಅಸಾಧ್ಯ ಅಂತ ವಿಧಿಗಳನ್ನು ಬರಿತಾನೋ ಅದನ್ನು ದೇವರು ಹೇಳ್ತಾನೆ, ಇದನ್ನು ನಾನು ಸಿದ್ಧಿಗೆ ತಂದು ತೋರಿಸ್ತೀನಿ. ಆಮೆನ್. ಹಲ್ಲೆಲೂಯ. ಮರುಭೂಮಿ ಎಷ್ಟು ಜನ ನೋಡಿದ್ದೀರಾ? ಹಲ್ಲೆಲೂಯ. ಮರುಭೂಮಿ ಎಷ್ಟು ಜನ ನೋಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಮರುಭೂಮಿಯಲ್ಲಿ ಬರೀ ಮರಳು ಮಾತ್ರ ಇರ್ತದೆ. ಹಲ್ಲೆಲೂಯ. ಅಲ್ಲಿ ತ್ಯಾವದ ನೆಲನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮರುಭೂಮಿಯ ಒಳಗಡೆ ಏನು ಕಾಣಲಿಕ್ಕೆ ಸಾಧ್ಯ ಇಲ್ಲ? ತ್ಯಾವದ ನೆಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಈ ದಿನದಲ್ಲಿ ಹೇಳ್ತೇನೆ, ಜನಗಳ ದೃಷ್ಟಿಯಲ್ಲಿ ಅದು ಅಸಾಧ್ಯವಾಗಿ ಕಂಡರೂ ಕೂಡ ದೇವರ ದೃಷ್ಟಿಯಲ್ಲಿ ಅಸಾಧ್ಯವಾಗಿ ಅದು ಕಾಣಲ್ಲ. ಹಲ್ಲೆಲೂಯ. ಯಾವುದು ಮರುಭೂಮಿಯೋ, ಯಾವುದು ಒಣನೆಲವೋ ಅದರ ಒಳಗಡೆಯಿಂದ ಹೊರತೆ ಬರ್ತದೆ. ಹಲ್ಲೆಲೂಯ. ನಾನು ಕೆಲವರಿಗೆ ಪ್ರವಾದನೆಯಾಗಿ ಹೇಳ್ತಾ ಇದ್ದೇನೆ, ಪಾಸ್ಟ್ರೆ, ನನ್ನನ್ನು ಯಾರು ನೋಡಿದರೂ ಕೂಡ ನೀನೊಬ್ಬ ಎಡ್ಡ, ನೀನೊಬ್ಬ ದಡ್ಡ, ನಿನಗೆ ವಿದ್ಯಾಭ್ಯಾಸ ಇಲ್ಲ, ನೀನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ನಿನ್ನನ್ನು ನೋಡಿ ಯಾರಾದರೂ ವಿಧಿ ಬರೆದಿರೋದಾದರೆ ಪ್ರತ್ಯೇಕವಾಗಿ ಅವರೊಂದಿಗೆ ನಾನು ಮಾತನಾಡ್ತಾ ಇದ್ದೇನೆ. ನನ್ನ ಕರ್ತನು ನಿನ್ನನ್ನು ಅವರಿಗಿಂತಲೂ ಘನಮಾನವನ್ನು ಕೊಟ್ಟು ಮಾನಿಸ್ತಾನೆ. ಹಲ್ಲೆಲೂಯ. ಯಾಕಂದರೆ ಜನಗಳು ಅವುಗಳನ್ನು ನೋಡುವಾಗ ಒಣಗಿದ ನೆಲ. ಹಲ್ಲೆಲೂಯ. ಆ ಡ್ರೈ ಲ್ಯಾಂಡನ್ನು ಯಾರಾದರೂ ನೋಡಿದರೆ ಗೊತ್ತಾಗುತ್ತೆ, ಮಳೆ ಇಲ್ಲದೆ ಟೈಮಲ್ಲಿ ಇಟ್ ವಿಲ್ ಪೀಲ್ ಔಟ್ ಇಸ್ ಸ್ಕಿನ್. ಅದು ತನ್ನ ಮೇಲಿನ ಭಾಗವನ್ನು ಒಣಗಿ ಹೋಗಿರುವ ಹಾಗೆ ಇರ್ತದೆ. ಅಂದರೆ ಮೇಲೆ ಒಂದು ಥರ ಚಕ್ಕಳಿಕೆ ಎದ್ದಿರ್ತದೆ. ಹಲ್ಲೆಲೂಯ. ಅದರ ಅರ್ಥ ಈ ಭೂಮಿಯಲ್ಲಿ ನೀರೇ ಇಲ್ಲ, ಇದು ಒಣಗಿ ಹೋಗಿದೆ ಅಂತ ಅರ್ಥ. ಹಲ್ಲೆಲೂಯ. ಆದರೆ ನನ್ನ ಕರ್ತನು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ನೋಡುವಂಥ ಜನರ ದೃಷ್ಟಿಯಲ್ಲಿ ಯು ಮೇಕ್ ಬಿ ಅನ್ ಅ ಡ್ರೈ ಲ್ಯಾಂಡ್, ಬಟ್ ಇನ್ ಮೈ ಸೈಟ್ ಯು ಆರ್ ಅ ಸ್ಟ್ರೀಮ್ಸ್ ಆಫ್ ವಾಟರ್. ಹಲ್ಲೆಲೂಯ, ಹಲ್ಲೆಲೂಯ. ನೋಡುವಂಥ ಜನಗಳ ದೃಷ್ಟಿಯಲ್ಲಿ ನೀನು ಒಣನೆಲವಾಗಿ ಕಾಣ್ತಾ ಇರ್ಬೋದು, ನನ್ನ ದೃಷ್ಟಿಯಲ್ಲಿ ನೀನು ನೀರುಕ್ಕುವ ಹೊರತೆ ಆಗಿದ್ದೀಯಾ. ಎಷ್ಟು ಜನ ಅದನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಿನ್ನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಯು ಮೈಟ್ ಬಿ ಅನ್ ಅ ಡ್ರೈ ಲ್ಯಾಂಡ್. ಹಲ್ಲೆಲೂಯಾ. ಅದರಲ್ಲಿ ಮತ್ತೆ ಇನ್ನೊಂದು ಹೇಳ್ತೇನೆ, ಕೇಳಿಸ್ಕೊಳ್ರಿ. ದೇವರು ಆ ಒಣನೆಲ ನೋಡಿ ನಿನ್ನನ್ನು ನಾನು ತ್ಯಾವದಿಂದ ತುಂಬಿಸ್ತೀನಿ ಅಂತಲ್ಲ ಹೇಳಿದ್ದು. ಹಲ್ಲೆಲೂಯಾ. ಆ ನಿನ್ನ ಒಣನೆಲದ ಸ್ಥಿತಿಯಲ್ಲಿ ನಿನ್ನನ್ನು ಬರೀ ತ್ಯಾವದಿಂದ ತುಂಬಿಸ್ತೀನಿ ಅಂತಲ್ಲ ದೇವರು ಹೇಳಿದ್ದು. ಸ್ಟ್ರೀಮ್ಸ್ ಆಫ್ ವಾಟರ್, ಬುಗ್ಗೆ ಉಕ್ತು ಅಂದರೆ ಅದು ಅರಿಯಲಿಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಬುಗ್ಗೆ ಉಕ್ತು ಅಂದರೆ ಬುಗ್ಗೆ ಅರಿಯಲಿಕ್ಕೆ ಪ್ರಾರಂಭವಾಗ್ತದೆ. ಅದು ಬರೀ ಒಂದು ಭಾಗವನ್ನಲ್ಲ, ಯಾವ ಜಾಗದಲ್ಲಿ ಎಲ್ಲ ಮರುಭೂಮಿಯ ಸ್ಥಿತಿ ಇದೆಯೋ, ಯಾವ ಜಾಗದಲ್ಲಿ ಎಲ್ಲ ಒಣನೆಲವಾಗಿ ಕಾಣ್ತಾ ಇದೆಯೋ ಅಂತ ಸ್ಥಳಗಳನ್ನ ಎಲ್ಲ ಆ ಉಕ್ಕುವ ನೀರು ಆವರಿಸ್ತದೆ. ಹಲ್ಲೆಲೂಯಾ. ಮಾಕಾರಿಯ ಸೋತಾರ ಸಿಹಾಂತೋರು ಬುಲಿಯಂತರ
ನಾನು ಯಾಕೆ ಹಿಂಗಿದ್ದೀನಿ ಅಂತ ನೀನು ಪ್ರಶ್ನೆ ಮಾಡಬೇಡ. ನಿನ್ನನ್ನು ನೋಡಿ ದೇವ್ರು ಹೇಳ್ತಾ ಇರೋವಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ಏನು ಗೊತ್ತಾ? ನೀನು ಹಿಂಗಿದ್ರೇ ನಾನು ನಿನ್ನ ಮೂಲಕ ಅನೇಕರಿಗೆ ಆಶೀರ್ವಾದ ಮಾಡೋಕ್ಕಾಗೋದು. ಹಲೋ, ನೀನು ಹಿಂಗಿದ್ರೇ ನಿನ್ನ ಮೂಲಕ ನಾನು ಅನೇಕರಿಗೆ ಆಶೀರ್ವಾದ ಮಾಡೋದು. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮೊಂದಿಗೆ ಒಂದು ಮಾತನ್ನು ಹೇಳ್ತೇನೆ. ನೀವು ಯಾರಾಗಿದ್ದೀರೋ ಅವರಾಗೇ ಇರ್ರಿ. ಹಲ್ಲೆಲೂಯಾ. ನೀವು ಯಾರಾಗಿದ್ದೀರೋ ಅವರಾಗಿಯೇ ಇರ್ರಿ. ಅವರನ್ನೇ ದೇವ್ರು ಇಷ್ಟಪಡೋದು. ಹಲ್ಲೆಲೂಯಾ. ಯಥಾರ್ಥ ಹೃದಯವನ್ನು ಆತನ ಇಷ್ಟಪಡ್ತಾನೆ. ಹಲ್ಲೆಲೂಯಾ. ಹೊರಗೊಂದು ಒಳಗೊಂದು ಮಾಡುವವರು ನಾವು ಆಗಬಾರ್ದು. ಹಲ್ಲೆಲೂಯಾ. ಹೊರಗೊಂದು ಒಳಗೊಂದು ಮಾಡುವವರು ನಾವು ಆಗಬಾರ್ದು. ಯಾಕೆಂದರೆ ಒಳಗಿರುವಂಥದ್ದನ್ನು ನೋಡುವಂಥ ದೇವರು ಒಳಗಿರುವಂಥ ಕೊರತೆಗೆ ಏನು ಉತ್ತರವನ್ನು ಕೊಡಬೇಕು ಅದನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಗೊತ್ತಾ? ಎಲ್ಲ ಉಳ್ಳವರು ಪಾದಿಯಲ್ಲಿ, ಒಳಗಡೆ ಏನೂ ಇರಲ್ಲ. ಹಲ್ಲೆಲೂಯಾ. ಆದ್ರೂ ಕೂಡ ಎಲ್ಲ ಉಳ್ಳವರು ಪಾದಿಯಲ್ಲಿ ಜನಗಳ ಮುಂದೆ ತೋರ್ಪಡೆ. ನಿನ್ನನ್ನು ನೋಡಿ ಕರ್ತನು ಹೇಳ್ತಾ ಇದ್ದಾನೆ, ನೀನು ಯಾರಾಗಿದೆಯೋ ಅವರಾಗೇ ಇರು. ಹಲ್ಲೆಲೂಯಾ. ಯು ನೀಡ್ ನಾಟ್ ಟು ಇಮಿಟೇಟ್ ಎನಿಬಡಿ. ಯಾರನ್ನು ಕೂಡ ನೀನು ಅನುಗಮಿಸಲಿಕ್ಕೆ ಪ್ರಯತ್ನ ಮಾಡಬೇಡ. ಅವ್ರು ಹಂಗಿದಾರಲ್ಲ, ನಾನು ಹಂಗಿದ್ರೆ ಮಾತ್ರನೇ ನನಗೆ ಗೌರವ ಸಿಗುತ್ತೆ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ. ನಿನ್ನನ್ನು ನೋಡಿ ಕರ್ತನ ಹೇಳ್ತಾ ಇದ್ದಾನೆ, ನಿನಗೆ ಬೇಕಾದರೆ ಅವರಿಂದ ಗೌರವ ಸಿಗ್ಬೋದು, ಕರ್ತನಿಂದ ಗೌರವ ಬರಲ್ಲ. ನಿನಗೆ ಕರ್ತನಿಂದ ಗೌರವ ಬರಬೇಕು ಅಂದರೆ ನೀನು ಯಾರಾಗಿದೆಯೋ, ನಿನ್ನ ಹೃದಯದಲ್ಲಿ ಏನು ಯೋಚನೆ ಇದೆಯೋ ಅದು ನೀನು ಪ್ರಕಟ ಮಾಡಬೇಕು. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಕುಗ್ಗಿದ ಮನಸ್ಸೇ ದೇವರಿಗೆ. ಹಲ್ಲೆಲೂಯಾ. ನಾವೇನು ಮಾಡ್ತೀವಿ? ನಮ್ಮ ಕುಗ್ಗುವಿಕೆಯನ್ನು ನಾವು ಯಾರಿಗೂ ತೋರಿಸಲ್ಲ. ವಿ ಡೋಂಟ್ ವಾಂಟ್ ಟು ಶೋ ಅಪ್ ಎನಿಬಡಿ. ಹಲ್ಲೆಲೂಯಾ. ನಮ್ಮ ಕುಗ್ಗುವಿಕೆಯನ್ನು ನಾವು ಯಾರಿಗೂ ಕೂಡ ತೋರಿಸ್ಲಿಕ್ಕೆ ಇಷ್ಟಪಡಲ್ಲ. ಹೇಗಿದ್ದೀರಾ ಬ್ರದರ್? ಓ, ಬಂಬಾಟಾಗಿದ್ದೇನೆ, ಒಳಗಡೆ 108 ಚಿಂತೆ. ಹಲ್ಲೆಲೂಯಾ. ಹೇಗಿದ್ದೀರಿ? ಓ, ಭಾಳ ಚೆನ್ನಾಗಿದ್ದೀನಿ, ಶರೀರದಲ್ಲಿ ರೋಗ. ಹಲ್ಲೆಲೂಯಾ. ಆದರೆ ಅನೇಕರು ಈಗ ಚಿಂತೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪೌಲನು ಹೇಳೋದನ್ನು ನೀವು ಕೇಳಿಸ್ಕೊಂಡಿಲ್ವಾ? ಇಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೀರಾ? ಪೌಲನು ಏನಂತ ಹೇಳಿದ್ದಾನೆ? ಏನು ಇಲ್ಲದವರಾದರೂ ಕೂಡ ನಾವೇನಾಗಿದ್ದೇವೆ? ಹಲ್ಲೆಲೂಯಾ. ಎಲ್ಲ ಉಳ್ಳವರಾಗಿದ್ದೇವೆ ಅಂತ ಅವನು ಹೇಳ್ತಾ ಇರೋದು ಕೃಪಾವರಗಳ ಕುರಿತಾಗಿ. ಹಲ್ಲೆಲೂಯಾ. ಹೊರಗಡೆ ಔಟ್ಸೈಡಿಂದ ನಿನ್ನನ್ನು ನೋಡಿದರೆ ಸಾಧಾರಣ ನೀನು, ಬಟ್ ನಿನ್ನೊಳಗಡೆ ಎಲ್ಲ ಇದೆ. ನಿನ್ನೊಳಗಡೆ ಎಲ್ಲ ಇದೆ. ನಿನ್ನೊಳಗಡೆ ಜೀವದ ನದಿ ಇದೆ. ನಿನ್ನೊಳಗಡೆ ಜೀವದ ನದಿಗಳು ಇದೆ. ಹಲ್ಲೆಲೂಯಾ. ಒಂದು ನೀರನ್ನು ಸರಬರಾಜು ಮಾಡುವಂಥ ಪೈಪಿನ ಒಳಗಡೆ ಏನಾದರೂ ಸಿಗಾಕೊಂಡು ತೊಂದರೆ ಆದರೆ ನೀರು ಹರಿತದೆ, ಹರಿಯಲ್ಲ ಅಂತಲ್ಲ. ಯಾವ ಥರ ಹರಿತದೋ ಆ ಥರ ಹರಿತದೆ. ಸಣ್ಣದಾಗಿ ಬರ್ತಾ ಇರ್ತದೆ. ಹಲ್ಲೆಲೂಯಾ. ಒಂದೊಂದು ಹನಿಯಾಗಿ ಬರ್ತದೆ, ಇಲ್ಲಾಂದರೆ ಒಂದು ಸ್ವಲ್ಪ ಮೆಲ್ಲಗೆ ಬರ್ತದೆ. ಬಟ್ ದೇವರು ನಿನ್ನನ್ನು ನದಿಯಾಗಿಡಬೇಕು ಅಂತ ಆಸೆ ಪಡ್ತಾನೆ. ಹಲ್ಲೆಲೂಯಾ. ನೀನು ನದಿ ಆಗಲಿಕ್ಕೆ ನಿನಗೆ ಕೆಲವು ತಡೆಗಳು ಬರ್ತದೆ. ಏನು ಗೊತ್ತಾ ತಡೆಗಳು? ನೀನು ಕೆಲವು ವಿಷಯಗಳನ್ನು ದೇವರ ಮುಂದೆ ಬಿಚ್ಚುತ್ತಾ ಇಲ್ಲ. ಹಲ್ಲೆಲೂಯಾ. ಕೆಲವು ವಿಷಯಗಳನ್ನು ನೀನು ದೇವರ ಮುಂದೆ ಬಿಚ್ಚಿ ಹೇಳದೆ ಇರುವಂಥ ಕಾರಣದಿಂದ ನೀನು ಈಗಲೂ ಕೂಡ ಹನಿಯಾಗಿ ನೀರನ್ನು ನೋಡ್ತಾ ಇದ್ದೀಯ. ಹಲ್ಲೆಲೂಯಾ. ದೇವರಿಗೆ ಆ ವಿಷಯ ಗೊತ್ತಿಲ್ಲ ಅಂತ ಮತ್ತೆ ಅನ್ಕೋಬೇಡ್ರಿ. ದೇವರಿಗೆ ಆ ವಿಷಯ ಗೊತ್ತು, ಆದ್ರೂ ನಿನ್ನ ಬಾಯಿಂದನೇ ಆತನು ಕೇಳಬೇಕು ಅಂತ ಆಸೆ ಪಡ್ತಾನೆ. ನೀನು ಯಾವಾಗ ಸಂಪೂರ್ಣವಾದ ಮನಸ್ಸಿನಿಂದ ಬಾಯನ್ನು ತೆರೆದು ಆತನ ಮುಂದೆ ಅರಿಕೆ ಮಾಡ್ತೀಯೋ ಆ ತಡೆ ಹೋಗ್ತದೆ. ಹಲ್ಲೆಲೂಯಾ. ನದಿ ಹರಿಯುವಂಥದ್ದನ್ನು ಎಷ್ಟು ಜನ ನೋಡಿದ್ದೀರಾ? ಹಲ್ಲೆಲೂಯಾ. ನೀವೆಲ್ಲ ಕರಾವಳಿ ಪ್ರದೇಶದಲ್ಲಿರೋರು, ನಾವು ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ನದಿಗಳು ಹರಿಯುವಂಥ ಜಾಗದಲ್ಲಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ನದಿಗಳು ಹರಿಯುವಾಗ ಜೋರಾಗಿ ಹರಿತದಂತೆ. ಆಮೇನ್. ಯಾವಾಗ ಅದು ಜೋರಾಗಿ ಹರಿತದೋ ಆ ಕಡೆ ಈ ಕಡೆ ಇರುವಂಥ ಕಸ ಕಡ್ಡಿಗಳನ್ನ ಕೊಚ್ಕೊಂಡು ಹೋಗುತ್ತೆ.
ಹಲ್ಲೆಲೂಯಾ. ನಿನ್ನೊಳಗೆ ಆ ಜೀವದ ನದಿ ಆ ಪ್ರಕಾರವಾಗಿ ಹರಿಯುವಾಗ ನಿನ್ನೊಳಗಡೆ ಇರುವಂಥ ಎಲ್ಲ ವಿಧವಾದಂಥ ತಡೆಗೋಡೆಗಳ ಕ್ರಿಯೆಯನ್ನು ಕರ್ತನಾದ ಯೇಸು ಮುರಿದು ಹಾಕಿ ಹರಿಯುವ ನದಿಯಾಗಿಯೂ ಹೊಳೆಯಾಗಿಯೂ ನಿನ್ನನ್ನು ಮಾರ್ಪಡಿಸ್ತಾನೆ. ಆ ತಡೆಗೋಡೆಗಳು ಲಯವಾಗಬೇಕು, ಆ ತಡೆಗಳು ಮುರಿಯಲ್ಪಡಬೇಕು, ಆ ತಡೆಗಳು ಮುರಿಯಲ್ಪಡಬೇಕು. ಮಾನಾರಾಗ ಸಾಥಾರಾಬ ನಿನ್ನರರಿಯಂದರಬ ಶಿಯರರದನ ಸಾಲಾರಗ ಸಖಾರಿ ಬಾರಾಗ ಸಂಥಾರ ಅಲ್ಮಾಂಥರಗ ಸಿಹಾಂಥರ ಅಮ ಶಖರಬ ಸಂಥರ ಗಡಗದಿ ಅಂಥರ. ಆ ಹಳದಿ ಕಲರ್ ವೇಲನ್ನು ಹಾಕ್ಕೊಂಡಿರುವಂಥ ಸಿಸ್ಟರ್, ಹಳದಿ ಕಲರ್ ವೇಲನ್ನು ಹಾಕ್ಕೊಂಡಿರುವಂಥ ಸಿಸ್ಟರ್, ಕರ್ತನ ಆತ್ಮನು ನಿಮಗೆ ಹೇಳ್ತಾ ಇರುವಂಥದ್ದು, ಹಿಂದೆ ಇರುವಂಥವ್ರು ರಾಮ ಶಂಥಾರ, ಹಿಂದೆ ಇರುವಂಥ ಸಿಸ್ಟರ್ ನೀವೇ. ಮಸ್ಸಂಥಾರಾಗ ಸಿಹಾಂಥಾರ ಅಲ್ಮಾಂಚರಾಗ ಶಿಹಾಂಥರ ಗಡಗದನ. ತಡೆಗೋಡೆಗಳ ಸಕಲ ಕ್ರಿಯೆಗಳು, ತಡೆಗೋಡೆಗಳ ಸಕಲ ಕ್ರಿಯೆಗಳು ನೀನು ಅಂದುಕೊಳ್ಳುವಂಥ ಅಳತೆಯಲ್ಲಿ ಅಲ್ಲ, ನೀನು ನೆನೆಸುವಂಥ ಅಳತೆಯಲ್ಲಿ ಅಲ್ಲ. ನಿನ್ನನ್ನು ಹೆಸರಿಡಿದು ಕರೆದಾತನ ಶಕ್ತಿ ನಿನ್ನ ಮೇಲೆ ಬರುವಾಗ, ನಿನ್ನನ್ನು ಹೆಸರಿಡಿದು ಕರೆದಾತನ ಶಕ್ತಿ ನಿನ್ನ ಶರೀರದ ಮೇಲೆ ಬರುವಾಗ, ನಿನ್ನನ್ನು ಬೇರ್ಪಡಿಸಿದವನ ಶಕ್ತಿ ನಿನ್ನ ಶರೀರವನ್ನು ಪ್ರವೇಶ ಮಾಡುವಾಗ, ಯೇಸುವಿನ ನಾಮದಲ್ಲಿ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ, ನಿನಗೆ ಯಾವುದು ತಡೆಗೋಡೆಯಾಗಿದೆಯೋ, ನಿನಗೆ ಯಾವುದು ತಡೆಗೋಡೆ ಅಂತ ನೀನು ಅನುಭವಿಸ್ತಾ ಇದೆಯೋ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕರ್ತನ ಶಕ್ತಿಯು ನಿನ್ನ ಆ ತಡೆಗೋಡೆಗಳನ್ನು ಯೇಸುವಿನ ನಾಮದಲ್ಲಿ ಅದು ಒಡೆದಾಗ್ತಾ ಇದೆ. ಅರಿಕೆ ಮಾಡುವಂಥದ್ದನ್ನು ಅರಿಕೆ ಮಾಡು, ಕ್ರಮಪಡಿಸಿಕೊಳ್ಳಬೇಕಾದದನ್ನು ಕ್ರಮಪಡಿಸಿಕೊ. ಕರ್ತನು ನಿನ್ನನ್ನು ಹರಿಯುವ ನದಿಯಾಗಿ ನೀನು ಹಾಕುತ್ತಾ ಇರುವಂಥ ಕಣ್ಣೀರಿಗೆ ಪ್ರತಿಯಾಗಿ ಆನಂದದ ಬಾಷ್ಪವನ್ನು ಹಾಕುವಂಥ ಸಮಯ ನಿನ್ನ ಮುಂದೆ ಇದೆ. ಮಾಕಾಲ ಸೇ ಅಂಡಾರಖ ನೀನು ಯೋಚಿಸ್ತಾ ಇರುವಂಥ ಯೋಚನೆ ದೇವರ ಆತ್ಮ ನನಗೆ ಹೇಳ್ತಾ ಇದ್ದಾನೆ, ಆ ತಡೆಗೋಡೆ ಇವತ್ತು ಒಡೆದೋಗಿದೆ. ಆ ತಡೆಗೋಡೆ ನಿನ್ನಿಂದ ಒಡೆದೋಗಿದೆ. ನೀನು ಮತ್ತೆ ಅದನ್ನು ಧ್ಯಾನ ಮಾಡಬೇಡ. ನಿನಗಾಗಿ ಕರ್ತನು ಕರ್ತನು ನಿನಗಾಗಿ ಹೆದ್ದಾರಿಯನ್ನು ತೆಗೆದಿದ್ದಾನೆ. ಕರ್ತನು ನಿನಗಾಗಿ ದೊಡ್ಡ ದಾರಿಯನ್ನು ತೆರೆದಿದ್ದಾನೆ. ಕರ್ತನು ನಿನಗಾಗಿ ದೊಡ್ಡ ದಾರಿಯನ್ನು ಓ ಮಾಸಾಖಾಲೆ ಕಮಾನ್ ರಾಖಾಲ ಸೆಕೆಂಟು ಲೋನೋರು ಯಾಂಥೋರೊಬ್ಬ ಸೆಕೆಂಟೋರು ಅಲ್ಮ ನಗರಗದಿ ಅಂಥರ ಗಡಗದನ ಅಜಂತನ ಗಡಗದ ನಗರಗ ಧೀಮನ ಬ್ರೌಶಸ್ತ ನಗಡಾದಿಯಂಥರೆ ದಾಮಂಥಲರಗ ಸಂಠರ. ಕಣ್ಗಳು ಮುಚ್ಚಲ್ಪಟ್ಟು ಬಾಯಿಗಳು ತೆರೆಯಲ್ತಾ ಇರಲಿ, ಕಣ್ಗಳು ಮುಚ್ಚಲ್ಪಟ್ಟು ಬಾಯಿಗಳು ತೆರೆಯುತ್ತಾ ಇರಲಿ. ಕೆಲ ಕಟ್ಟುಗಳು ಒಡೆಯಬೇಕಾದ್ರೆ ಕೆಲ ಬಾಯಿಗಳಿಂದ ಅರಿಕೆಗಳು ಪ್ರಕಟವಾಗಬೇಕು. ಕೆಲ ಕಟ್ಟುಗಳು ಒಡೆಯಲ್ಪಡಬೇಕಂದ್ರೆ ಕೆಲ ಬಾಯಿಗಳಿಂದ ಅರಿಕೆ ಬರಬೇಕು. ಈ ಸಮಯದಲ್ಲಿ ನೀನು ಬಾಯಿಗಳನ್ನು ತೆರೆದು ಅರಿಕೆ ಮಾಡುವಾಗ ಕರ್ತನು ನಿನ್ನನ್ನು ಈ ದಿನದಲ್ಲಿ ತುಂಬಿಸಲಿಕ್ಕೆ ಹೋಗ್ತಾ ಇದ್ದಾನೆ. ತುಂಬಿಸುವಂಥದ್ದು ಮಾತ್ರ ಅಲ್ಲ, ನೀನು ತುಂಬಿ ಹರಿಯುವ ನದಿ ನೀನು. ಮನಾರಗದೆ ಅಸ್ತನ ಕ್ರೌಡ ರಿಮಂಥನ ರಗದಿ ಅಶಸ್ತನ ಅಡಂಥನ ಗಡಗದನ ಅಲಂಥರಗ ಶಸ್ತನ. ಒಂದು ಜಾಗದಲ್ಲಿ ಅಡಗಿ ಹೋಗ್ಲಿಕ್ಕಾಗಿ ಅಲ್ಲ ದೇವರು ನಿನ್ನನ್ನು ಕರೆದಂಥದ್ದು. ನೀನು ನಂಬಿರುವಂಥ ಕರ್ತನು ನಿನ್ನನ್ನು ಹರಿಯುವ ನದಿಯಾಗಿ, ಇತರರಿಗೆ ಆಶೀರ್ವಾದವನ್ನು ಮಾಡುವ ಕರವಾಗಿ ಕರ್ತನು ನಿನ್ನ ಮೇಲೆ ತನ್ನ ಕ್ರಿಯೆಯನ್ನು ಪ್ರಕಟ ಮಾಡ್ತಾನೆ. ನೀನು ಹೇಳ್ತಾ ಇದ್ದೆ ನನಗೆ ಅದು ಅರ್ಹತೆ ಇಲ್ಲ ಸ್ವಾಮಿ ಅಂತ. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಅರ್ಹತೆ ಅಲ್ಲ, ನಾನು ಕಾರ್ಯವನ್ನು ಮಾಡಲಿಕ್ಕಾಗಿ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನೀನು ನನಗೆ ಅವಶ್ಯಕವಾದವಳು ಎಂಬುದಾಗಿ ಕರ್ತನು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ. ನಿನ್ನ ಕೈಗಳು ಇತರರಿಗೆ ಕೊಡುವಂಥ ಕೈಗಳಾಗ್ತದೆ. ನಿನ್ನ ಕೈಗಳು ಇತರರಿಗೆ ಕೊಡುವಂಥ ಕೈಗಳಾಗ್ತದೆ. ಈಗ ನಿನ್ನ ಸ್ಥಿತಿಯನ್ನು ನೋಡಿ ನೀನು ನಿನಗಾಗಿ ವಿಧಿಗಳನ್ನು ಬರಿಬೇಡ. ನೀನು ಇತರರಿಗೆ ಕೊಡುವವಳು. ನಿನ್ನ ಕರವು ಆಶೀರ್ವಾದದ ಕರ. ನೀನು ಹರಿಯುವ ನದಿ. ನಿನ್ನ ಅಕ್ಕಪಕ್ಕದಲ್ಲಿ ಬೆಳೆಯುವಂಥ ಮರ ಗಿಡಗಳು ಸಮೃದ್ಧಿಯಾಗಿ ಬೆಳೀತದೆ. ಅದರ ಅರ್ಥ ನೀನು ಇತರರಿಗೆ ಆಶೀರ್ವಾದವಾಗಿರ್ತೀಯ. ಮೇರೆಯ ಸುರುರುರಿಯಾಂಚರ
ರಮನಗರ ಬಲಿಯಂಥರ ಗಡಗದ ನಗದಿ ಅಂಥರ ಚಡದಗ ನಗದಿಯ ಸಂಥರ. ನಿನ್ನ ಬಲಹೀನತೆ ಅಲ್ಲ ಮಶೆ ಹಂಟು, ನಿನ್ನ ಬಲಹೀನತೆ ಅಲ್ಲ. ನಿನ್ನ ಬಲಹೀನತೆ ನಿನ್ನ ಶರೀರವನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗುವಂಥದ್ದು. ಯಾಕಂದರೆ ನಿನ್ನನ್ನು ಆವರಿಸಿರುವಂಥದ್ದು ಪುನರುತ್ಥಾನದ ಶಕ್ತಿ. ನಿನ್ನನ್ನು ಆವರಿಸಿರುವಂಥದ್ದು ಪುನರುತ್ಥಾನದ ಶಕ್ತಿ. ನಿನಗೆ ತಡೆಗೋಡೆಗಳನ್ನು ಹಾಕಿ ನಿನ್ನ ಜೀವಿತದಲ್ಲಿ ನಿನಗೆದುರಾಗಿ, ಭವಿಷ್ಯತ್ತಿಗೆ ಎದುರಾಗಿ ವಿಧಿಗಳನ್ನು ಬರೆದಂಥ ಸೈತಾನನ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಪುನರುತ್ಥಾನದ ಮಹಿಮೆ ಆಡಳಿತ ನಿನ್ನ ಮೇಲೆ ಬರ್ತದೆ. ಮಸಖರೆಯಸೋ ಹಲ್ಲೆಲೂಯಾ. ನೀ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಕೈಗಳನ್ನ ಮೇಲೆ ಕೆತ್ತಿ, ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ. ಎಲ್ಲ ಬಾಯಿಗಳನ್ನು ತೆರೆದು ಹೇಳೋಣವಾ? ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ಕೆಲವರು ಬಾಯಿಗಳನ್ನು ತೆರೀತಾ ಇರುವಾಗಲೇ ಓ ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ಓ ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ. ನೀನು ಹೇಳುವ ಹಾಗೆ ನಿನಗೆ ಆಗ್ತದೆ. ಈ ಸಮಯದಲ್ಲಿ ನೀನು ಹೇಳುವ ಹಾಗೆ ನಿನಗೆ ಆಗ್ತದೆ. ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು. ಯಾರು ಬಾಯಿಗಳ ತೆರೆದು ಹೇಳೋಣ, ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು, ನಿನ್ನ ಹಾಗೆ. ಬಾಯಿಗಳ ತೆರೆದು ಹೇಳೋಣ, ಯೇಸು ಉನ್ನತ, ಅದ್ಭುತವ, ನಿನ್ನ ಹಾಗೆ ಯಾರು, ನಿನ್ನ ಹಾಗೆ. ಓ ನಿನ್ನ ಹಾಗೆ. ಅದನ್ನ ಬಾಯಿಗಳನ್ನು ತೆರೆತು ಹೇಳೋಣ ನಾವು. ನಿನ್ನ ಯೇಸು ಉನ್ನತ, ಆಡ್ತಾ ಇರುವಂತವರ ಮೇಲೆ ದೇವರ ಸಾನ್ನಿಧ್ಯ, ಆಡ್ತಾ ಇರುವಂತ ನಿನ್ನ ಮೇಲೆ ದೇವರ ಆತ್ಮನ ಬಲ, ಹಾಡನ್ನು ಹಾಡ್ತಾ ಇರುವಂತ ನಿನ್ನ ಮೇಲೆ ದೇವರ ನಾಮದ ಮಹಿಮೆ ಪ್ರಕಟವಾಗ್ತಾ ಇದೆ. ಅದನ್ನ ಹೃದಯ ತಾಳದಿಂದ ಹೇಳ್ತಾ ಇರುವಂತ ನಿನ್ನ ಮೇಲೆ ಓ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸು ಉನ್ನತ, ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಹೇಳೋಣ, ಯೇಸು ಉನ್ನತ, ಅದ್ಭುತವ ಮಾಡುವೆ,
ಶಾಲಾರಾಗದಮನಗದಮದೆ ಹಾಗೆ ಓ ಯೇಸು ಉನ್ನತ ಅದ್ಭುತವ ನಿನ್ನ ಹಾಗೆ ಯಾರು ಓ ನಿನ್ನ ಹಾಗೆ ದೇವರಾತ್ಮನ ಬಲ ಮುಂಬದಿಯಿಂದ ಹಿಂಬದಿಯವರೆಗೂ ಹಿಂಬದಿಯಿಂದ ಮುಂಬದಿಯವರೆಗೂ ಕರ್ತನ ಸಾನ್ನಿಧ್ಯವು ಒಬ್ಬೊಬ್ಬರನ್ನು ಕೂಡ ಯಾರನ್ನೂ ಕೂಡ ಬಿಡದೆ ಯಾರೆಲ್ಲ ಈ ಕ್ಷಣದಲ್ಲಿ ಬಾಯಿಗಳನ್ನು ತೆರೆದು ಯಾರೆಲ್ಲ ದೇವರ ಪ್ರಸನ್ನತೆಯನ್ನು ನೋಡಿದ್ದೀರೋ, ಯಾರೆಲ್ಲ ನಿಮ್ಮ ಬಲಹೀನತೆಯ ಸ್ಥಿತಿಗತಿಗಳನ್ನು ನೋಡಿ, ನಿಮ್ಮ ರೋಗದ ಸ್ಥಿತಿಗತಿಗಳನ್ನು ನೋಡಿ, ನಿಮ್ಮ ಭಾರದ ಸ್ಥಿತಿಗತಿಗಳನ್ನು ನೋಡಿ, ನಿಮ್ಮ ಸಾಲದ ಸ್ಥಿತಿಗತಿಗಳನ್ನು ನೋಡಿ, ನಿಮ್ಮ ಕುಟುಂಬದ ಬೀಳುವಿಕೆಯನ್ನು ನೋಡಿ, ನಿಮ್ಮ ಕುಟುಂಬದ ಚದುರುವಿಕೆಯನ್ನು ನೋಡಿ, ನೀವು ದೇವರ ಮುಖವನ್ನು ನೋಡಿ ಯೇಸು ನನಗಾಗಿ ಈ ದಿನದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾನೆ ಅಂತ ನೀವು ಹಾಡು ಹೇಳಿದ್ದೀರೋ, ಅರಿಕೆಯನ್ನು ಮಾಡಿದ್ದೀರೋ, ದೇವರು ನಿನ್ನನ್ನು ನೋಡಿ ಓ ಶಖರೆ ಯಾರೆಲ್ಲ ನೀವು ಬಾಯಿಗಳನ್ನ ತೆರೆದು ಹೇಳಿದ್ರು, ಯಾರೆಲ್ಲ ನೀವು ದೇವರಿಂದ ನನಗೊಂದು ಅದ್ಭುತ ಬೇಕು ಅಂತ ಹೇಳಿದ್ರು, ದೇವರಿಂದ ಯಾರಿಗೆಲ್ಲ ಅದ್ಭುತ ಬೇಕು ಅಂತ ಹೇಳಿದ್ರು, ದೇವರ ಆತ್ಮನು ಮುಟ್ಟುವಂಥ ಸಮಯ, ದೇವರ ಆತ್ಮನು ಮುಟ್ಟುವಂಥ ಸಮಯ, ದೇವರ ಆತ್ಮನು ಮುಟ್ಟುವಂಥ ಸಮಯ, ದೇವರ ಆತ್ಮನು ಮುಟ್ಟುವಂಥ ಸಮಯ, ದೇವರ ಆತ್ಮನು ಮುಟ್ಟುವಂಥ ಸಮಯ ಇದು. ದೇವರ ಆತ್ಮನು ಮುಟ್ಟುವಂಥ ಸಮಯ, ದೇವರ ಆತ್ಮನ ಸ್ಪರ್ಶ ಬರುವಂಥ ಸಮಯ, ದೇವರ ಆತ್ಮನ ಬಲ ಕ್ರಿಯೆ ಮಾಡುವಂಥ ಸಮಯ. ಮನನರರೆಯಾಂಚರೋ ಯೇಸು ಉನ್ನತ ಅದ್ಭುತವ ನಿನಗಾಗಿ ಮಾಡುವ ಯೇಸುವಿನ ಹಾಗೆ, ಯೇಸುವಿನ ಹಾಗೆ ಓಮಾಖರ ಸೆಕೆಂಟರೋ ನಾರಾದಿ ಅಂತರೋ ಯೇಸು ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಮರಮಖರ ಬಸೆ ನಿನ್ನ ಹಾಗೆ ಯೇಸು ಉನ್ನತ ಅದ್ಭುತವ ಮಾಡುವೆ. The fire of the Holy Spirit upon you right now in the mighty name of Jesus. The fire of the Holy Spirit. ದೇವರಾತ್ಮನ ಬಲವು ನಿನ್ನ ಮೇಲೆ ಫಲಪ್ರದವಾಗಿ, ದೇವರಾತ್ಮನ ಶಕ್ತಿ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. The power, the power, the power, the power, the power, the resurrection power, touch of the Holy Spirit, the touch of the Holy Spirit. Oh, shalaragade, fire of the Holy Spirit. Rimana kalaba, rimana kase. Oh, ಯೇಸು ಉನ್ನತ ಅದ್ಭುತದ ಬಲ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಆ ಅದ್ಭುತದ ಬಲ ನಿನ್ನಲ್ಲಿ ಕಾರ್ಯ ಮಾಡ್ತದೆ. ನಿನ್ನ ಹಾಗೆ ಯಾರು ಇಲ್ಲ ಯೇಸು ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ ಯೇಸು ಉನ್ನತ ಅದ್ಭುತವ ಮಾಡುವೆ. The fire of the Holy Spirit. The fire of the Holy Spirit. ಆ ಪುನರುತ್ಥಾನದ ಶಕ್ತಿ ಮಕರಶೆ ದೇವರಾತ್ಮನ ಬಲಕ್ಕಾಗಿ, ದೇವರಾತ್ಮನ ಬಲಕ್ಕಾಗಿ, ದೇವರಾತ್ಮನ ಅಭಿಷೇಕ ಯಥಾರ್ಥವಾಗಿ ನನ್ನ ಆಡಳಿತ ಮಾಡಲಿ.
ಯಾರು ಇಲ್ಲ. ಓ ಮಕರಸೆ ಲಿಮಂತರ ಗಡಗದನಗ ಶಂತರ ಲಿಮನ ಕರವ ಶಂತರ ಓರಿಯಾಸೆ ಹಂತು ದಾರ ಕಲವ ಶಂತರ ಗಡದನ ಲಿಮನ ಕಲವ ಶಂತರ ಓ ಮಾಸೆ ಕೆರೆಬೆಯಾಸ್ ಓ the fire of the Holy Spirit shakara satare ನಿನ್ನ ಹಾಗೆ ಯೇಸುವಿನ ನಾಮದಲ್ಲಿ ಆ ಬಲಹೀನತೆಗಳು ಓ ಯೇಸು ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ನೀನು ಮಾಡುವಂತ ಆರಾಧನೆಯ ನಿನಗೆ ಬಲ Masakara anto almantara gadagana shantara in the mighty name of Jesus ella paingalana ಯೇಸುವಿನ ನಾಮದಲ್ಲಿ ಕರ್ತನ ಶರೀರವನ್ನು ಬಿಟ್ಟು ತೊಲಗೆಂಬುದಾಗಿ ಅಪ್ಪಣೆ ಕೊಡ್ತಾನೆ ಓಲಾ ಬಸತರ ದರಸ್ ಮಾವರಿ ಅಂತೋರೋಮಾಲಿಯಾಸ್ the power of the Holy Spirit 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 ramakala se nantaraga rimana satara ribala shantaraga o makaraba shantara ribana karaba shantara ribala shantara gadadana o masekerebe ramatala garas power of the Holy Spirit ಪುನರುತ್ಥಾನದ ಮಹಿಮೆ ಪುನರುತ್ಥಾನದ ಮಹಿಮೆ ಪುನರುತ್ಥಾನದ ಮಹಿಮೆ ಪುನರುತ್ಥಾನದ ಮಹಿಮೆ ಪುನರುತ್ಥಾನದ ಮಹಿಮೆ ಯೇಸುವಿನಲ್ಲಿ ಎಲ್ಲ ಹೋರಾಟಗಳು ಲಯವಾಗ್ತಾ ಇದೆ ಎಲ್ಲ ಶಾರೀರಿಕ ಅಸ್ವಸ್ಥತೆಗಳು ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಆಡುತ್ತಾ ಇರುವಾಗಲೇ ಅದ್ಭುತವು ನಮ್ಮ ಮೇಲೆ ಇಳಿದು ಬರ್ತಾ ಇದೆ ಓ ಆ ತಡೆಗೋಡೆ ಯೇಸುವಿನ ನಾಮದಲ್ಲಿ ಲಯವಾಗಿದೆ ನೀನು ತಡೆಗೋಡೆಯನ್ನು ನೋಡಬೇಡ ಕೊರತೆಗಳನ್ನ ನೋಡಬೇಡ ಬಲಹೀನತೆಯನ್ನು ನೋಡಬೇಡ ದೇವರು ನಿನ್ನನ್ನು ಪುನರುತ್ಥಾನದ ಬಲದಿಂದಲೂ ಪುನರುತ್ಥಾನದ ಅಭಿಷೇಕದಿಂದಲೂ ನಿನ್ನನ್ನು ಆಡಳಿತ ಮಾಡ್ತಾ ಇದ್ದಾನೆ ಪುನರುತ್ಥಾನದ ಅಭಿಷೇಕ ಯೇಸು ಉನ್ನತ fire of the Holy Spirit the 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 fire of the Holy Spirit oh Sakariaso the fire in the mighty name of Jesus the fire in the mighty name of Jesus the fire in the mighty name of Jesus oh ಯೇಸುವಿನ ನಾಮದಲ್ಲಿ ಆ ಪುನರುತ್ಥಾನದ ಬಲ ನಿನ್ನ ಶರೀರದ ಮೇಲೆ ಇಳಿದು ಬರ್ತದೆ ಆ ಕೊರತೆಗಳು ನೀಗಿ ಹೋಗ್ತದೆ ಆ ತಡೆಗಳು ಲಯವಾಗ್ತದೆ ಯೇಸು ಉನ್ನತ fire in the mighty name of Jesus the fire encounter fire encounter in the mighty name of Jesus the fire encounter the fire in the mighty name of Jesus the fire in the mighty name of Jesus the fire ದೇವರ ಅತ್ಯುನ್ನತವಾದ ಶಕ್ತಿ ದೇವರ ಅತ್ಯುನ್ನತವಾದ oh shalaragadagadagare ಯೇಸು ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರು
ಹಲ್ಲೆಲೂಯ. ಸಂತೋಷವಾಗಿರೋ ಹಲ್ಲೆಲೂಯ, ಹಲ್ಲೆಲೂಯ. ನಾನು ಈ ದಿನದಲ್ಲಿ ನಿಮ್ಮನ್ನ ಕರ್ತನು ನನಗೆ ಕೊಟ್ಟಂತ ಬಲ, ಕರ್ತನು ನನಗೆ ಕೊಟ್ಟಂತ ವಾಕ್ಯ, ಅದುವೇ ಪುನರುತ್ಥಾನದ ಮಹಿಮೆ. ಹಲ್ಲೆಲೂಯ. ಇಲ್ಲಿಂದ ಹಿಂತಿರುಗಿ ವಾಪಸ್ ಹೋಗುವಾಗ ನಿನ್ನ ಪ್ರತಿ ಒಂದೊಂದು ಸೋಲಿನ ವಿಷಯ ನಿನಗೆ ಯಶಸ್ಸಿನ ವಿಷಯವಾಗ್ತದೆ. ಎಷ್ಟು ಜನ ನಂಬ್ತಾ ಇದ್ದೀರಾ ಮಾತನ್ನ? ನಿನ್ನ ಸೋಲಿನ ವಿಷಯ ನಿನಗೆ ಯಶಸ್ಸಿನ ವಿಷಯವಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಸೋಲು, ನಿನ್ನ ಬೀಳುವಿಕೆ, ನಿನ್ನ ತಡೆ, ನಿನ್ನ ಕರ್ತನು ನಿನಗಾಗಿ ಜಯವಾಗಿ ತೋರಿಸ್ತಾನೆ. ಹಲ್ಲೆಲೂಯ. ನಿನ್ನನ್ನು ನೋಡಿ ನಾನು ಮುಗಿಸೋದಕ್ಕಿಂತ ಮುಂಚೆ ಒಂದು ವಾಗ್ದಾನ ಹೇಳ್ತೇನೆ. ಅದನ್ನು ನೀನು ಯಾವಾಗಲೂ ನಿನ್ನ ಬಾಯಲ್ಲಿ ಹೇಳಬೇಕು. ಹಲ್ಲೆಲೂಯ. ನಾನು ವಾಗ್ದಾನ ಹೊಂದಿದವನು, ನಾನು ವಾಗ್ದಾನ ಹೊಂದಿದವನು, ನಾನು ವಾಗ್ದಾನ ಹೊಂದಿದವನು. ನನ್ನನ್ನು ಸಾಲ ಆಳ್ವಿಕೆ ಮಾಡಲ್ಲ, ನಾನು ಸಾಲದ ಮೇಲೆ ಆಳ್ವಿಕೆ ಮಾಡ್ತೇನೆ. ನನ್ನ ಬಲಹೀನತೆ ನನ್ನನ್ನು ಆಳ್ವಿಕೆ ಮಾಡಲ್ಲ, ಆತನ ವಾಗ್ದಾನ ನನ್ನನ್ನು ಆಳ್ವಿಕೆ ಮಾಡ್ತದೆ. ನನ್ನ ಕೊರತೆ ನನ್ನನ್ನು ಆಳ್ವಿಕೆ ಮಾಡಲ್ಲ, ಕರ್ತನ ಪರಿಪೂರ್ಣತೆ ನನ್ನನ್ನು ಆಳ್ವಿಕೆ ಮಾಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಕೊನೆಯದಾಗಿ ಒಂದು ಅಂಶ ಹೇಳಿ ಮುಗಿಸ್ತೇನೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಶತ್ರುವೇ ನಾನು ಬಿದ್ದಿದ್ದೀನಿ ಅಂಥೇಳಿ ನನ್ನನ್ನು ನೋಡಿ ಹಿಗ್ಗಬೇಡ. ಹಲ್ಲೆಲೂಯ. ನೀನು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ಶತ್ರುವನ್ನು ನೋಡಿ ನೀನು ಹೇಳಬೇಕು, ಶತ್ರುವೇ ನಾನು ಬಿದ್ದಿದ್ದೀನಿ ಅಂತ ನನ್ನನ್ನು ನೋಡಿ. ನಿನ್ನ ಶತ್ರು ನಿನ್ನ ಅಕ್ಕಪಕ್ಕದ ಮನೆಯವರಲ್ಲ, ನಿನ್ನ ಶತ್ರು ನಿನ್ನ ಅಕ್ಕಪಕ್ಕದ ಮನೆಯವರಲ್ಲ, ನಿನ್ನ ಶತ್ರು ಸೈತಾನನು. ನೀನು ಬಿದ್ದರೆ ಅವನಿಗೆ ಭಾಳ ಸಂತೋಷ, ನೀನು ಕುಂದಿ ಹೋಗ್ತಾ ಇದ್ರೆ ಅವನಿಗೆ ಕುತೂಹಲ. ನೀನು ಈ ಕ್ಷಣದಲ್ಲಿ ಕೆಲ ವಿಷಯಗಳಲ್ಲಿ ಬಿದ್ದವಳಾಗಿದ್ದರೆ ಪುನರುತ್ಥಾನ ನಿನ್ನ ಮೇಲೆ ಬಂದಿದೆ, ಪುನರುತ್ಥಾನದ ಮಹಿಮೆ ನಿನ್ನ ಮೇಲೆ ಬಂದಿದೆ, ಪುನರುತ್ಥಾನದ ಶಕ್ತಿ ನಿನ್ನನ್ನು ಆವರಿಸಿದೆ. ನೀನು ಇನ್ಮೇಲೆ ಶತ್ರುವನ್ನು ನೋಡಿ ಹೇಳಬೇಕಾದಂಥ ವಿಷಯ ಏನಂತ ಹೇಳ್ಬೇಕು ಗೊತ್ತಾ? ಶತ್ರುವೇ ನಾನು ಬಿದ್ದಿದ್ದೀನಿ ಅಂತ ನನ್ನನ್ನು ನೋಡಿ ಬೇಡ, ನಾನು ಕೆಳಗಡೆ ಬಿದ್ದವನಾಗಿದ್ದರು ಮತ್ತೆ ಮೇಲಕ್ಕೆ ಎದ್ದೇಳ್ತೇನೆ, ನಾನು ಬಿದ್ದವನಾಗಿದ್ದರು ಎದ್ದೇಳ್ತೇನೆ, ನಾನು ಇಲ್ಲದವನಾಗಿದ್ದರು ಎಲ್ಲ ಹೊಂದ್ಕೊಳ್ತೇನೆ. ನಿನ್ನ ರೋಗ ನೋಡಿ ನೀನು ಹೇಳು, ರೋಗವೇ ನನ್ನನ್ನು ನೋಡಿ ನೀನು ಇಗ್ಬೇಡ, ನನ್ನ ಕರ್ತನು ನಿನ್ನ ಮೇಲೆ ಜಯ ಹೊಂದಿದ್ದಾನೆ. ಹಲ್ಲೆಲೂಯ. ಅದನ್ನು ಯಾರು ಪ್ರವಾದನೆಯಾಗಿ ಹೇಳಬೇಕು ಅಂದರೆ ನೀನು ಹೇಳಬೇಕು. ಹಲ್ಲೆಲೂಯ. ಯಾರೋ ಬಂದು ನಿನ್ನ ತಲೆ ಮೇಲೆ ಕೈ ಇಟ್ಟು ನಿನ್ನ ಕೂದಲನ್ನ ಜಗ್ಗಾಡಿ ಅಳ್ಳಾಡಿಸಿ ನಿನಗೆ ಪ್ರವಾದನೆ ಹೇಳೋದಕ್ಕಿಂತ ಜೀವ ಮರಣಗಳು ನಾಲಿಗೆಯ ವಶ, ನೀನು ಅದನ್ನು ಮಾತನಾಡಿದ್ರೆ ನಿನಗದಾಗ್ತದೆ. ನಮ್ಮ ಕಣ್ಣುಗಳು ಮುಚ್ಚಲ್ಪಡುವಂಥದ್ದಾಗಲಿ. ಯೇಸುವಿನ ಮಹಿಮೆ ನಮ್ಮನ್ನು ತುಂಬಿದ್ದಕ್ಕಾಗಿ, ಯೇಸುವೆ ನಮ್ಮನ್ನು ಮರೆ ಮಾಡಿ ನಿನ್ನ ಮಹಿಮೆಯನ್ನು ನಮ್ಮ ಮಧ್ಯದಲ್ಲಿ ನೀನು ತೋರಿಸಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕರ್ತನೇ, ನಿನ್ನ ದಾಸನಾದ ನನ್ನನ್ನು ಶಿಲುಬೆಯ ಬುಡದಲ್ಲಿ ಮರೆ ಮಾಡಿದ್ದಕ್ಕಾಗಿ, ನಿನ್ನ ಮಹಿಮೆಯನ್ನು ನಿನ್ನ ಜನರಿಗೆ ತೋರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ದಿಸ್ ಪೀಪಲ್ ವಿಲ್ ನೆವರ್ ಬಿ ಸೇಮ್ ಅಗೈನ್. ಕರ್ತನೇ, ಇವರು ಇಲ್ಲಿಂದ ಹಿಂತಿರುಗಿ ಹೋಗುವಾಗಲೇ ಅಪ್ಪ ನಿನ್ನ ಪುನರುತ್ಥಾನದ ಶಕ್ತಿ ಇವರನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಇವರ ಪ್ರತಿಯೊಂದೊಂದು ವಿಷಯಗಳ ಮೇಲೆ ನೀನು ಪುನರುತ್ಥಾನದ ಮೂಲಕ ಜಯ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿ ಅದನ್ನು ಈ ದಿನದಲ್ಲಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ಪ್ರೀತಿಯ ಜೀವವುಳ್ಳ ತಂದೆಯೇ. ಗಾಡ್ ಬ್ಲೆಸ್ ಯು ಆಲ್. ನಮ್ಮನ್ನು ರೋಗದಿಂದ ಬಿಡುಗಡೆ ಮಾಡೋರು ಮನುಷ್ಯರಲ್ಲ. ಹಲ್ಲೆಲೂಯ. ನಮ್ಮನ್ನು ರೋಗದಿಂದ ಬಿಡುಗಡೆ ಮಾಡುವವರು ಮನುಷ್ಯರಲ್ಲ, ನಮ್ಮನ್ನು ರೋಗದಿಂದ ಬಿಡುಗಡೆ ಮಾಡುವವನು ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. ಆ ಕರ್ತನಾದ ಯೇಸು ಕ್ರಿಸ್ತನು ಇವರಿಗೆ ಬಿಡುಗಡೆಯನ್ನು ಕೊಡ್ತಾನೆ ಅಂತ ನೀನು ನಂಬೋದಾದರೆ ನಿನ್ನ ಬಾಯಿಗಳು ತೆರೆಯಲ್ಪಡಲಿ. ನಿನ್ನ ಕರ್ತನು ನಿನ್ನ ಕಣ್ಣೆದುರಿಗೆ, ನಿನ್ನೆದುರಿಗಿರುವಂಥ ಅಸ್ವಸ್ಥರಿಗೆ ಬಿಡುಗಡೆಯನ್ನು ಕೊಡ್ತಾನೆ ಅಂತ ನೀನು ನಂಬೋದಾದರೆ ನಿನ್ನ ಬಾಯಿಗಳು ತೆರೆಯಲ್ಪಡಲಿ. ಕಮ್ ಆನ್, ಲೆಟ್ ಆಲ್ ಸ್ಟ್ಯಾಂಡ್ ಅಪ್ ಟುಗೆದರ್. ಎಲ್ಲರೂ ಕೂಡ ಇರುವಂಥ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯಾ.
ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಹೇಳೋಣವಾ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಎಲ್ಲ ಕೈಗಳು ಮೇಲಕ್ಕೆತ್ತಲ್ಪಟ್ಟು ಬಲಹೀನವಾದಂಥವರು ಪ್ರತಿಯೊಬ್ಬೊಬ್ಬರು ಕೈಗಳನ್ನು ಮೇಲಕ್ಕೆತ್ತಿ ದೇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ದೇವರ ಬಲವು ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ಈ ಕ್ಷಣದಲ್ಲಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾ ಇದೆ. ಓ ಮಾ ಸೆಕೆಂಡ್ ಟೋರೋ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ಯಾರು ಇಲ್ಲ. ಫೈರ್ ಆಫ್ ದ ಹೋಲಿ ಸ್ಪಿರಿಟ್, ನಿನ್ನ ಸ್ವಸ್ಥತೆಯ ಆತ್ಮನು ಕರ್ತನೆ ನಿನ್ನ ಮಗಳ ಮೇಲೆ ಕಾರ್ಯವನ್ನು ಮಾಡುವಂಥದ್ದು. ಯಾವ ವಿಷಯದಲ್ಲಿ ಎಲ್ಲವನ್ನ ಕಳೆದುಕೊಂಡವಳಾಗಿದ್ದೀಯೋ ಯೇಸುವಿನ ನಾಮದಲ್ಲಿ, ಯಾವ ವಿಷಯದಲ್ಲಿ ನೀನು ಕಳೆದುಕೊಂಡ ಸ್ಥಿತಿಯಲ್ಲಿದ್ದೀಯೋ ಯೇಸುವಿನ ಶಕ್ತಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಿನ್ನ ಮೇಲೆ ಪವಿತ್ರಾತ್ಮನ ಬಲವು, ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ದ ಪವರ್ ಯೇಸುವಿನ ಶಕ್ತಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಈ ಕರಗಳ ಮೇಲೆ, ಈ ಕರಗಳ ಮೇಲೆ ಯೇಸುವಿನ ಶಕ್ತಿ ಮಾಡುವೆ, fire of the Holy Spirit, fire in the mighty name of Jesus, the fire. Say achoro ನಡುನೆತ್ತಿಯಿಂದ ಅಂಗಾಲಿನ ತನಕ ಮಸ್ಸೆ ಅಂಟು ಅದ್ದಿಗೆ ಬರುವಂತ ಯೌವನವನ್ನು ತಿರುಗಿ ಬರಮಾಡ್ತೇನೆ. ಶರೀರದಲ್ಲಿರುವಂತ ಕೈಕಾಲುಗಳು ಈಗ ಯೇಸುವಿನ ನಾಮದಲ್ಲಿ, ಅರುಳುಗಳು, ಕೀಲು ಮಜ್ಜೆಗಳು, ರಕ್ತದ ಕಣಗಳು, ಮಾಂಸ ಖಂಡಗಳು ಯೇಸುವಿನ ನಾಮದಲ್ಲಿ ಬಲವಂತರು. ಯೇಸು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಮನುಷ್ಯರನ್ನ ನೋಡಬೇಡ, ಯೇಸುವಿನ ನಾಮದಲ್ಲಿ ಕಟ್ಟಲ್ಪಟ್ಟಂತ ಸಕಲ ಕಟ್ಟು, ಯೇಸುವಿನ ನಾಮದಲ್ಲಿ ನಿನ್ನನ್ನು ಕಟ್ಟಲ್ಪಟ್ಟಂತ ಸಕಲ ಕಟ್ಟು ಯೇಸುವಿನ ನಾಮದಲ್ಲಿ ಅದು ಈಗಲೇ ಬಿಟ್ಟು ತೊಲಗಿ ಹೋಗ್ತಾ ಇದೆ. ಯು ಆರ್ ಹೀಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೀನು ಯೇಸು ನಾಮದಲ್ಲಿ ಗುಣ ಹೊಂದಿದ್ದೀಯ. ಆ ಬಲಹೀನತೆ ನಿನ್ನ ಶರೀರವನ್ನು ಬಿಟ್ಟು ಹೋಗ್ತಾ ಇದೆ. ನಂಬುವವನಿಗೆ ಎಲ್ಲ ಸಾಧ್ಯ. ಓ ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಈ ಶರೀರ ಕ್ರಿಸ್ತನಿಗೆ ಸ್ವಂತ. ಈ ಶರೀರದಲ್ಲಿರುವಂತಹ ಪ್ರತಿ ಬಲಹೀನತೆಗಳ ಮೇಲೆ ಯೇಸುವಿನ ನಾಮದಲ್ಲಿ ನಾನು ಅಧಿಕಾರ ಚಲಾವಣೆ ಮಾಡ್ತಾ ಇದ್ದೇನೆ. ಈ ಬಲಹೀನತೆಯ ಮೇಲೆ ಯೇಸುವಿನ ನಾಮದಲ್ಲಿ ನಾನು ಅಧಿಕಾರವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಅಧಿಕಾರವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಆ ಬಲಹೀನತೆ ಯೇಸುವಿನ ನಾಮದಲ್ಲಿ ತೊಲಗಲ್ಪಡಲಿ. ಯು ಆರ್ ಹೀಲ್ಡ್, ಯು ಆರ್ ಹೀಲ್ಡ್. ಆ ಬಾಯನ್ನು ಕಟ್ಟಿರುವಂತಹ ಕಟ್ಟು ಯೇಸುವಿನ ನಾಮದಲ್ಲಿ ಅದು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಮಾ ಸಖರ ಸೆಹಂತೋ ಇಬಾಲ ಸಂತರಕ. The power of the Holy Spirit. Mantara galeas dasse antoro. ದೇವರ ಆತ್ಮನ ಬಲ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ನಿನ್ನ ರೋಗವು ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ. ನಿನ್ನ ಬಲಹೀನತೆ ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ. ನಿನ್ನ ಸುಸ್ತು ಸೋಲುಗಳು ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ. ನಿನ್ನ ಸುಸ್ತು ಸೋಲುಗಳು ನಿನ್ನ ಶರೀರವನ್ನು ಬಿಟ್ಟು ಹೋಗ್ತಾ ಇದೆ. ನಿನ್ನ ಸುಸ್ತು ಸೋಲುಗಳು ಯೇಸುವಿನ ನಾಮದಲ್ಲಿ ನಿನ್ನ ಶರೀರವನ್ನು ಬಿಟ್ಟು, ನಿನ್ನ ಶರೀರವನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ಅದು ಲಯವಾಗಿ ಹೋಗ್ತದೆ. Come on.
ಯೇಸು ಯೇಸು ಪುನರುತ್ಥಾನದ ಮಹಿಮೆಯಿಂದ ನಿನ್ನನ್ನು ತುಂಬಿಸ್ತಾನೆ. ಪುನರುತ್ಥಾನದ ಮಹಿಮೆಯಿಂದ. You are healed in the mighty name of Jesus. Oh, the fire of the Holy Spirit. Shataragara Santara. ನಿನ್ನ ನಾಮದಲ್ಲಿ ನಿನ್ನ ಮಗಳ ಮೇಲೆ ಬಲ ಇಳಿದು ಬರ್ತಾ ಇದೆ. ನಿನ್ನ ಮಗಳನ್ನ ಕಟ್ಟಿ ಹಾಕಿರುವಂತ ಸಕಲ ಕಟ್ಟು, ನಿನ್ನ ಮಗಳನ್ನ ಹೀನಳೆಂಬುದಾಗಿ ಹೇಳುವಂತ ಆ ಬಲಹೀನತೆ ಯೇಸುವಿನ ನಾಮದಲ್ಲಿ ಈಗಲೇ ಅದು ಬಿಟ್ಟು ತೊಲಗಿ ಹೋಗ್ತಾ ಇದೆ. ದೇವರ ನಾಮ ಬಲವಾದ ಬುರುಜು. ನಿನ್ನ ಹಾಗೆ ಅಲ್ಲ, ನಿನ್ನ ಜ್ಞಾನದ ಹಾಗೆ ಅಲ್ಲ, ಆತನ ಮಹಿಮೆ ನಿನ್ನನ್ನು ತುಂಬಿಸುವಂಥದ್ದು. ಹೊಂದಿಕೊಳ್ಳಲಿಕ್ಕೆ ನಿನಗೆ ಮನಸ್ಸಿದ್ರೆ ನಂಬಿಕೆಯಿಂದ ಮಾತನ್ನ ಹೇಳು. ಯೇಸುವೆ ನನ್ನನ್ನು ಗುಣಪಡಿಸುವ ನೀನೇ ಅಂತ ಹೇಳು. ಯೇಸು ನಿನ್ನನ್ನು ಈ ದಿನದಲ್ಲಿ ಸ್ವಸ್ಥತೆಯಿಂದ ತುಂಬಿಸ್ತಾನೆ. ಯಾವುದು ಅಸಾಧ್ಯವಲ್ಲ ಯೇಸುವಿಗೆ. ಯೇಸುವಿಗೆ ಯಾವುದು ಅಸಾಧ್ಯವಲ್ಲ. ನಿನಗೆ ಅದು ಅಸಾಧ್ಯ ಕಾಣ್ತಾ ಇದೆ. ನನ್ನ ಕರ್ತನಿಗೆ ಯಾವುದು ಅಸಾಧ್ಯವಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಸಂಶಯವನ್ನ ತಂದಾಕುವಂತ ದುರಾತ್ಮನ ಕ್ರಿಯೆ, ಸಂಶಯವನ್ನ ತಂದಾಕುವಂತ ದುರಾತ್ಮನ ಕ್ರಿಯೆ ಯೇಸುವಿನ ನಾಮದಲ್ಲಿ ಅದು ಲಯವಾಗಲಿ. ನನ್ನ ಕರಗಳ ಎತ್ತಿ ಎಂದು ನಿನ್ನ ಮನೆ ಅನುಗ್ರಹಕ್ಕೆ ದಾರಿ ಆಗ್ತದೆ. ಯೇಸುವನ್ನ ನೀನು ಆತುಕೊಳ್ಳುವಾಗಲೇ, ಯೇಸುವಿನ ಮೇಲೆ ನೀನು ನಂಬಿಕೆ ಇಡುವಾಗಲೇ, ನಿನ್ನ ಮನೆಯಲ್ಲಿರುವಂತವರ ಮೇಲೆ ದೇವರ ಅನುಗ್ರಹದ ದಾರಿ, ದೇವರ ಆಶೀರ್ವಾದದ ದಾರಿ ಆತನು ತೆರೀತಾನೆ. ಯೇಸುವಿನ ಮೇಲಿನ ನಂಬಿಕೆ ದೃಢವಾಗಲಿ. The fire, the fire, the fire, the fire. ಕಾಡುವಂತ ಎಲ್ಲ ಬಲಹೀನತೆ, ಕಾಡುವಂತ ಎಲ್ಲ ಬಲಹೀನತೆಯ ಹೋರಾಟ, ನಿದ್ರೆ ಎಲ್ಲ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಸರಾಗವಾಗಿ ಬರ್ತಾ ಇದೆ. Fire, the fire of the Holy Spirit. ಗುರುತು ಹಿಡಿಯಲಿಕ್ಕೆ ಆಗದೇ ಇರುವಂತ ರೋಗ, ಗುರುತು ಹಿಡಿಯಲಿಕ್ಕೆ ಆಗದೇ ಇರುವಂತ ರೋಗ, ವೈದ್ಯರ ಕೈಯಲ್ಲಿ ಗುಣಪಡಿಸಲಿಕ್ಕೆ ಆಗದೇ ಇರುವಂತ ರೋಗ ಯೇಸುವಿನ ನಾಮದಲ್ಲಿ ಗುಣವಾಗ್ತದೆ. ನಿನ್ನ ಶರೀರ ಸಂಪೂರ್ಣತೆಗೆ ಬರ್ತದೆ. ನಿನ್ನ ಚರ್ಮ ಯೇಸುವಿನ ನಾಮದಲ್ಲಿ ಹಸುಗೂಸಿನ ಚರ್ಮದಂತೆ, ಹಸುಗೂಸಿನ ಚರ್ಮದಂತೆ. ನೀನ್ ನಂಬ್ತೀಯಾ? ನಂಬ್ತೀಯಾ? ಯೇಸು ನಿನ್ನ ಶರೀರವನ್ನು ಬದಲಾಯಿಸ್ತಾನೆ. ದೇವರ ಶಕ್ತಿ ನಿನ್ನ ಮೇಲೆ ಇಳಿದು ಬರುವಾಗ ಈ ಚರ್ಮ ಯೇಸುವಿನ ನಾಮದಲ್ಲಿ ರೂಪಾಂತರ ಹೊಂದುತ್ತದೆ. ಮಹಿಮೆ ಇಳಿದು ಬಂದಾಗಲೇ ಮೋಶೆಯ ಮುಖ ಭಾವದಲ್ಲಿ ಬಂದಂತ ಬದಲಾವಣೆ. The power, the power. ದೇವರಾತ್ಮನ ಬಲ ನಿನ್ನ ಮೇಲೆ ಬರ್ತಾ ಇದೆ. ನೀನು ರೋಗದ ಮೇಲೆ ಪುನರುತ್ಥಾನದ ಜಯವನ್ನು ಹೊಂದ್ಕೊಳ್ತಾ ಇದೀಯ. ಮರಣದ ಮೇಲೆ ಜಯವನ್ನು ಹೊಂದಿಕೊಂಡಂಥದ್ದು, ಮರಣದ ಮೇಲೆ ಜಯವನ್ನು ಹೊಂದಿಕೊಂಡಂಥದ್ದು ಪುನರುತ್ಥಾನದ ಶಕ್ತಿ. ರೋಗವನ್ನು ಅಡಗಿಸುವಂಥದ್ದು ಪುನರುತ್ಥಾನದ ಶಕ್ತಿ.
ರೋಗ ಬಂಧನಗಳನ್ನು ಅಡಗಿಸುವಂತದ್ದು ಪುನರುತ್ಥಾನದ ಶಕ್ತಿ. ಆ ಹೋರಾಟ ಯೇಸುವಿನ ನಾಮದಲ್ಲಿ ಅದು ಲಯವಾಗಿ ಹೋಗ್ತಾ ಇದೆ. The touch of the Holy Spirit. ನಿನ್ನ ರೋಗಗಳು, ನಿನ್ನ ಬಲಹೀನತೆಗಳು ನಿನ್ನ ಹಾಗೆ ಹೃದಯದ ಆಳದಿಂದ ಹೇಳಿರಿ ಆ ಪದವನ್ನ, ನಿನ್ನ ಹಾಗೆ. ರೋಗ ನೀಗಿಸುವ ಒಳ್ಳೆ ವೈದ್ಯನು ನೀನೇ, ಸೌಖ್ಯ ಕೊಟ್ಟು ನಡೆಸುವ ನನ್ನ ರಕ್ಷಕನು ನೀನೇ. ಅದ್ಭುತವ ಸೌಖ್ಯದಾಯಕ ನೀನೇ, ನಿನ್ನ ಹಾಗೆ ರೋಗ ನೀಗಿಸುವ ಸೌಖ್ಯದಾಯಕ ನೀನೇ, ನಿನ್ನ ಹಾಗೆ ಯಾರು. The power of the Holy Spirit. ಆ ದೇವರ ಶಕ್ತಿ ನಿನ್ನ ಮೇಲೆ ಬರ್ತಾ ಇದೆ ಅಮ್ಮ. ರೋಗ ನಿವಾರಕ ಬಿಡುಗಡೆಯ ನೀಡುವ ನಿನ್ನ ಹಾಗೆ ಯಾರು, ನಿನ್ನ ಹಾಗೆ ರೋಗ ನಿವಾರಕ ಬಿಡುಗಡೆಯ ನೀಡುವ ನಿನ್ನ ಹಾಗೆ ಯಾರು. ಕೆಲವರನ್ನ ದೇವರು ತುಂಬಿಸ್ತಾ ಇದ್ದಾನೆ. ಕೆಲವರನ್ನ ದೇವರು ತನ್ನ ಬಲದಿಂದ ನಿಮ್ಮ ಬಲಹೀನತೆಗಳು ಹೊರಟು ಹೋದವು. ನಿಮ್ಮ ಬಲಹೀನತೆಗಳು ಹೊರಟು ಹೋದವು. ನಿಮ್ಮ ಬಲಹೀನತೆ ನಿಮ್ಮನ್ನ ಬಿಟ್ಟು ಹೋಯಿತು. ನಿಮ್ಮ ಬಲಹೀನತೆ ನಿಮ್ಮನ್ನ ಬಿಟ್ಟು ಹೋಯ್ತು. ಯಾರು ಬಲವ ಕೊಡುವ ಬಲಹೀನತೆ ಓಡಿಸುವ ನಿನ್ನ ಹಾಗೆ ಯಾರು. ನಿನ್ನ ಹಾಗೆ ಯಾರು. ಬಲ ಕೊಡುವ ಬಲಹೀನತೆ ಓಡಿಸುವ ನಿನ್ನ ಹಾಗೆ ಯಾರು ಇಲ್ಲ.
Come on. ಯಾರು ಇಲ್ಲ. ಕರ್ತನು ಕೆಲವರನ್ನು ಮುಟ್ತಾ ಇದ್ದಾನೆ. ಓ ಬಲ ಕೊಡುವ ಬಲಹೀನತೆ ಓಡಿಸುವ ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಹಾಗೆ ಯಾರೂ ಇಲ್ಲ. ದೇವರು ನಿಮ್ಮನ್ನ ತನ್ನ ಬಲದಿಂದ ಹಿಂತಿರುಗಿ ಕಳಿಸ್ತಾ ಇದ್ದಾನೆ. ಎಷ್ಟು ಜನ ಆತನ ಬಲವನ್ನು ಹೊಂದ್ಕೊಂಡಿದ್ದೀರಿ? ಕರ್ತನಿಗೆ ಕೈಗಳನ್ನು ತಟ್ಟಿ ಬಾಯಿಗಳನ್ನು ತೆರೆದು ಆ ಕೃತಜ್ಞತೆಗಳನ್ನು ಸಲ್ಲಿಸ್ರಿ. ಆತನ ಬಲವನ್ನು ನಿಮಗೆ ಕೊಟ್ಟು ನಿಮ್ಮೊಳಗಿದ್ದಂಥ ಬಲಹೀನತೆಯನ್ನು ಓಡಿಸಿದ್ದಾನೆ. ಯು ಆರ್ ಫ್ರೀ, ಯು ಆರ್ ಫಿಲ್ಡ್. ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.